ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಂಡಬಿ ಕೋಪೌಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ಮತ್ತು ನ್ಯೂಟ್ರಲಾ ಸೋಯಾ. ಏನು ವಿಶೇಷ ಇವತ್ತು? ವಿಶೇಷ ಸೋಮವಾರ ಬಂತು ಅಂದರೆ ವಿಶೇಷ ಬ್ರಾಹ್ಮಣ ಅಡುಗೆ ತೋರಿಸಿದ್ವಿ. ಈಗ ಅಯ್ಯಂಗಾರ ಅಡುಗೆ ಶುರು ಮಾಡಿ ತುಂಬ ದಿನ ಆಗಿದೆ. ಅಯ್ಯಂಗಾರರ ಸ್ಪೆಷಲ್ ತಿನ್ನಬೇಕು ಅಂದ್ಕೊಂಡಿದ್ರೆ ದಕ್ಷಿಣ ಭಾರತದಲ್ಲಿ ಸಿಗುವಂಥ ಅಯ್ಯಂಗಾರರ ಎಲ್ಲ ರೀತಿಯ ಸ್ಪೆಷಲ್ ಅಡುಗೆಗಳನ್ನ ತೋರಿಸುವಂಥ ಒಂದು ಸಣ್ಣ ಪ್ರಯತ್ನ ನಮ್ಮ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಬೆಂಗಳೂರಿನ ಜನಪ್ರಿಯ ಕ್ಯಾಟ್ರರ್ಸ್ RR ಕ್ಯಾಟ್ರರ್ಸ್. ಅಯ್ಯಂಗಾರರ ಸ್ಪೆಷಲ್ ಅಡುಗೆಗಳನ್ನ ತೋರ್ಸೋಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. RR ಕ್ಯಾಟ್ರರ್ಸ್ನ ರಂಗನಾಥ್ ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮನ ಶುರು ಮಾಡ್ತಾ ಇದೀವಿ. ಅಯ್ಯಂಗಾರರು ರೆಡಿಯಾಗಿದ್ದಾರೆ. ಅಯ್ಯಂಗಾರೇ ನಮಸ್ಕಾರ ಸರ್. ನೀವು ಬಂದ್ರೇನೆ ಕಳೆ ನಮಗೆ. ಸೋಮವಾರ ದಿನ ರಂಗನಾಥ್ ಅವ್ರು ಕಂಡಿಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದು ಸ್ವಲ್ಪ ನಾವೇನೋ ಕಳ್ಕೊಂಡಂಗೆ. ರಂಗನಾಥ್ ಅವ್ರಿಗೆ ನಮಸ್ಕಾರ. ಎಲ್ಲ ನಿಮ್ಮ ಅಭಿಮಾನ. ಇಲ್ಲ ನಿಮ್ಮ ಶ್ರಮ, ನಿಮ್ಮ ರುಚಿ ಅಷ್ಟೇನೆ. ಇವತ್ತೇನ್ ಮಾಡ್ತಾ ಇದ್ದೀರಾ ಅಯ್ಯಂಗಾರ ಸ್ಪೆಷಲ್? ಸರ್, ಇದು ತಮಿಳುನಾಡು ಮತ್ತೆ ಕೇರಳ ಬಾಲ್ರು. ಏನಿದು? ಪಾಲ್ ಕೊಳಕಟ್ಟೆ ಅಂತ ಕರೀತಾರೆ. ಪಾಲ್ ಕೊಳಕಟ್ಟೆ. ಹೌದು, ಪಾಲ್ ಕೊಳಕಟ್ಟೆ, ಪಾಲ್ ಪನ್ನೀರ್. ಇದೇನು ಸ್ವೀಟಾ? ಸ್ವೀಟ್ ಸರ್, ಸ್ವೀಟ್. ಪಾಲ್ ಕೊಳಕಟ್ಟೆ ಮಾಡಕ್ಕೆ ಏನೇನು ತಂದಿದ್ರೆ ಹೇಳಿ. ಪಾಲ್ ಕೊಳಕಟ್ಟೆ ಬೇಕಾಗುವ ಸಾಮಗ್ರಿಗಳು: ಹಾಲು, ತೆಂಗಿನಕಾಯಿ ಹಾಲು, ಸಕ್ಕರೆ, ಬೆಲ್ಲ, ಕುಂಕುಮ ಕೇಸರಿ, ಏಲಕ್ಕಿ ಪುಡಿ, ಅಕ್ಕಿ ಹಿಟ್ಟು, ಬಾದಾಮಿ, ಗೋಡಂಬಿ, ತುಪ್ಪ, ಉಪ್ಪು. ಏನ್ ಕೊಡಿ? ಫಸ್ಟ್ ಒಂದು ಪ್ಯಾನ್ ಕೊಡಿ ಸರ್. ಏನಕ್ಕೆ? ನಾವು ಹಿಟ್ಟು ಮಾಡ್ಕೋಬೇಕು. ಏನು ಹಿಟ್ಟು ಮಾಡ್ಕೊಳ್ತೀರಿ? ಅಕ್ಕಿ ಹಿಟ್ಟು ಸರ್. ಅಕ್ಕಿ ಹಿಟ್ಟು ಮಾಡ್ಕೊಳ್ತೀರಾ? ಹಾಂ ಸರ್, ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಫಸ್ಟ್ ನೀರು ಹಾಕೊಳ್ಳಿ ಸರ್. ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಹಾಕಿ ಸರ್. ಸ್ವಲ್ಪ ಹಾಕತ್ತೀನಿ, ಒಂದು ಚಮಚದಷ್ಟು. ಆಯಿತು. ಮುದ್ದೆ ಮಾಡ್ತಾರಲ್ಲ ಸರ್, ಹಾಂ, ಅದೇ ರೀತಿ ಇದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು. ಪಾಲ್ ಕೊಳಕಟ್ಟೆನಾ? ಪಾಲ್ ಕೊಳಕಟ್ಟೆ ಅಂತ. ಕೊಳಕಟ್ಟೆ ಅಂದ್ರೆ ಏನು? ಕೊಳಕಟ್ಟೆ ಅನ್ನೋದು ಏನು, ಅದು ತಮಿಳ್ ವರ್ಡು ಅಥವಾ ಮಲಯಾಳಂ ವರ್ಡು ಅಂತ ಏನಿಲ್ಲ ಸರ್. ಹಾಂ, ಈಗ ಮಂಗಳೂರಿನಲ್ಲೆಲ್ಲ ಕೊಳಕಟ್ಟೆ ಅಂತ ಮಾಡ್ತಾರೆ. ಕಡುಬ್ತಾರ. ಹೌದು, ಅದಕ್ಕೂ ಕೊಳಕಟ್ಟೆ ಅಂತಾನೆ ಅನ್ನೋದು. ಓಕೆ, ಎಸ್. ನೆಕ್ಸ್ಟ್ ನಾನು ಚೂರು ಹಾಕ್ಕೋತೀನಿ ಸರ್. ಹಾಕಿ. ಸ್ವಲ್ಪ ನೀರಿಗೆ ಹಸಿಟ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ನೀವು ಎಷ್ಟು ಹಸಿಟ್ಟು ಹಾಕಿದ್ರು ಅದು ಗಂಟಾಗಲ್ಲ. ಆಗದಿರೋಕ್ಕೋಸ್ಕರ ಈ ಸಿಸ್ಟಮ್ ಅಲ್ವಾ ಅಯ್ಯಂಗಾರ್ ಅವರೇ? ಹೌದು ಸರ್. ಮುದ್ದೆನೂ, ರಾಗಿ ಮುದ್ದೆನೂ ಇದೇ ಕ್ರಮದಲ್ಲೇ ಮಾಡೋದು. ಹೌದಾ? ಹಾಂ, ಓಕೆ ಸರ್. ಇದಕ್ಕೆ ಒಂದು ಚಿಟಿಕೆ ಉಪ್ಪು. ಸೀತಾನೆ ಅಡುಗೆ? ಹೌದು ಸರ್, ಅದಕ್ಕೆ ಜಾಸ್ತಿ ಹಾಕಿಲ್ಲ, ಚಿಟಿಕೆ ಅಂತ ಅಂದಿದ್ದು ಅದಕ್ಕೆ. ಓಕೆ, ಕುದಿ ಬರಲಿ, ಸ್ವಲ್ಪ ತುಪ್ಪ ಹಾಕಿ ಸರ್. ತುಪ್ಪ, ಶ್ರೀಕೃಷ್ಣ ತುಪ್ಪ, ನವಿಲ್ಗರಿ ಮತ್ತು ಕೊಳಲಿನ ಸಿಮ್ಮಲಿರ್ತಕ್ಕಂಥ ಅದ್ಭುತವಾದಂಥ ಹಸುವಿನ ತುಪ್ಪ, ಶುದ್ಧ ಹಸುವಿನ ತುಪ್ಪ. ಹಾಂ, ಸಾಕು ಸರ್, ಸಾಕು. ತುಪ್ಪ, ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಚಿಟಿಕೆ ಉಪ್ಪು ಹಾಕಿ ಕುದಿ ಬರೋ ತನಕ ಕುದಿಸ್ಕೊಂಡು ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಮಿದ್ಕೋಬೇಕು. ಹೌದು ಸರ್. ಅಲ್ವೇ? ಹೌದು. ಕುದಿ ಬರ್ಬೇಕಾ ಇದು? ಇದು ಕುದಿ ಬರ್ಬೇಕು ಸರ್. ಓಕೆ. ತುಪ್ಪ ಹಾಕಿದ್ರೆ ತುಪ್ಪ ಅಥವಾ ರಿಫೈನ್ಡ್ ಆಯಿಲ್ ಹಾಕಿದ್ರೆ ಓಕೆ, ಗಂಟು ಬರಲ್ಲ. ಒಂದು ಸ್ವಲ್ಪ ಅಯ್ಯಂಗಾರ್ ಅಡುಗೆಗಳೆಲ್ಲ ಸ್ವಲ್ಪ ಎಣ್ಣೆನೇ ಜಾಸ್ತಿ ಬಿಡಿ ನೀವು. ಇಲ್ಲ, ಏನಕ್ಕೆ ಅಂತ ಅಂದರೆ ಸರ್, ನಾವು ಸುತ್ತೀವಲ್ಲ, ಉಂಡೆ ಮಾಡ್ತೀವಲ್ಲ, ಇದನ್ನ ರೌಂಡ್ ಗೋಲಿ ಥರ ಉಂಡೆ ಮಾಡ್ತೀವಿ. ಓಕೆ. ಉಂಡೆ ಮಾಡುವಾಗ ಕೈ ಗಂಟಲ್ಲ, ಅದಕ್ಕೋಸ್ಕರ ಯಾವಾಗ ಮಾಡ್ಕೊಳ್ಳೋದು ಇದನ್ನ? ಇದು ಯಾವ ಎನಿ ಅಕೇಶನ್ಸಲ್ಲಿ, ಶುಭ ದಿನಗಳಲ್ಲಿ ಮಾಡ್ಕೋಬೋದಾ? ಓಕೆ, ಕುದಿ ಬಂತು. ಬರಲಿ ಸರ್, ಸ್ವಲ್ಪ ಬರಲಿ. ಗಂಟಾಗಲ್ಲ, ಗೋಲಿ ಉಳ್ಕೊಳ್ಳಲ್ಲ. ಈಸಿಯಾಗಿ ಅಕ್ಕಿ ಹಿಟ್ಟನ್ನು ಮಾಡಿಕೊಂಡು ನೀವು ಅಕ್ಕಿ ರೊಟ್ಟಿ ಮಾಡ್ಕೋಬೇಕಾದ್ರೆ ಹಿಂಗೆ ಮಾಡ್ಕೋಬೋದು. ಹೌದು ಸರ್. ಆಫ್ ಮಾಡಿಬಿಡಿ ಸರ್. ಆಫ್ ಮಾಡೋಣ ಸಾಕಾ? ಹಾಂ, ಯಾಕೆಂದರೆ ಹಬೇನಲ್ಲಿ ಮತ್ತೆ ಮೇಯಿಸ್ತೀನಿ ಇದನ್ನು. ಓಹೋ, ಇಡ್ಲಿ ಥರ. ಓಹೋ, ಓಕೆ ಸರ್, ಆಗಿದೆ ಇದು. ಏನು ಮಾಡೋಣ ಇವಾಗ? ನೆಕ್ಸ್ಟ್ ಒಂದು ಪ್ಲೇಟ್ಗೆ ಹಾಕೋಣ ಇದನ್ನ. ತಗೊಳ್ಳಿ. ಸ್ವಲ್ಪ ಆರಲಿ ಇದು. ಓಕೆ. ಅಷ್ಟೊತ್ತಿಗೆ ಈ ಕಡೆ ಹಾಲು ಇಟ್ಕೊಳ್ಳೋಣ ಕಾಯಕ್ಕೆ. ಹಾಕೊಳ್ಳಿ ಸರ್. ಸರ್, ಇದಕ್ಕೆ ಹಾಲು ಹಾಕ್ತಾ ಇದ್ದೀನಿ. ಹಾಕಿ. 1 ಕಪ್ಪು ಅಂದರೆ ಅರ್ಧ ಲೀಟ್ರು ಹಾಲು ಕಾಯ್ತಾ ಇದ್ವಿ. ಇದನ್ನ ಆ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಶಿಫ್ಟ್ ಮಾಡಿ ಅಲ್ಲೇ ತಿರ್ಗಿ ಏನು ಮಾಡ್ತೀರಿ? ಇಲ್ಲಿ ಕುಕ್ಕರ್ ಇಡ್ತೀನಿ ಸರ್ ನಾನು. ಕುಕ್ಕರ್ ಇಟ್ಕೊಂಡ್ಬಿಡ್ಲ ನಾನು? ಹಾಂ. ಹಾಲು ಉಕ್ತದೆ ಮಿಸ್ಟರ್ ರಂಗನಾಥ್. ಆಫ್ ಮಾಡಿಬಿಡಿ ಸರ್. ಇದಕ್ಕೇನೋ ಹಾಕ್ತೀವಿ ಅಂದ್ರಿ? ಇದಕ್ಕೆ ಕುಂಕುಮ ಕೇಸರಿ ಹಾಕ್ತಾ ಇದ್ದೀನಿ ಸರ್. ಹಾಕಿ.
ಓಹೋ ರಿಚ್ನೆಸ್ಸು ಬರಬೇಕು, ಓಕೆ. ಕಲರು ಗೋಲ್ಡನ್ ಕಲರು ಬರಬೇಕು ಸರ್. ಓ ಓಕೆ. ಉಂಡೆಗಳೊಳಗೆ ಹಾಕ್ಬಿಡ್ತೀರಾ? ಎಷ್ಟು ಉಂಡೆ ಬೇಕಾದ್ರೆ ಮಾಡ್ಕೋಬೋದಾ? ಎಷ್ಟು ಬೇಕಾದ್ರೂ ಮಾಡ್ಕೋಬೋದು. ಮಾಡಿ 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 ಉಂಡೆಗಳೆಲ್ಲ ಹಾಕಿ. ಓಹೋ ಹಾಕಿ ಹಾಕಿ ಹಾಕಿ. ಅಂದರೆ ಒಬ್ರೇನು ಒಂದು ಅಷ್ಟು ಉಂಡೆ ತಿಂತಾರಾ? ಏನು ಒಂದೊಂದು ಕಪ್ಪು, ಒಂದೊಂದು ಕಪ್ಪಲ್ಲಿ ಎಷ್ಟೆಷ್ಟು ಉಂಡೆ? ಒಂದು 7-8 ಉಂಡೆ ಇರುತ್ತೆ. ಓಕೆ. ತಿನ್ಬೋದು ಸರ್. ಹಾಕಿ ಹಾಕಿ. ಇದನ್ನ ನಾವು ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿ ಕುಕ್ಕರಲ್ಲಿ ಹಾಕಿ ಇದನ್ನ ಬೇಯಿಸ್ಕೊಳ್ತಾ ಇದೀವಿ, ಆಬೇಲಿ ಬೇಯಿಸ್ಕೊಳ್ತಾ ಇದೀವಿ. ಸಾಕಾ? ಸಾಕು ಸರ್. ಮುಚ್ಬೋಣ? ಮುಚ್ಬಿಡೋಣ ಸರ್. ಎಷ್ಟು ನಿಮಿಷ ಬೇಕಿದು? ಒಂದು 8 ನಿಮಿಷ ಸರ್, 7ರಿಂದ 8 ನಿಮಿಷ. ತೊಳಿ ಅದನ್ನ ಈ ಕಡೆ ಇಡಿ ಸರ್. 1.5 ಚಮಚದಷ್ಟು ಅಕ್ಕಿ ಹಿಟ್ಟು, ಸ್ವಲ್ಪ ನೀರು. ಇದಕ್ಕೆ ಹಾಕ್ಬಿಡ್ತೀರಾ? ಅದಕ್ಕೆ ಹಾಕ್ತಾ ಇದ್ದೀನಿ ಸರ್. ಥಿಕ್ನೆಸ್ ಬರೋದಕ್ಕೋಸ್ಕರ ಓಕೆ. ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲ, ಅಕ್ಕಿ ಹಿಟ್ಟು, ಹಾಲು, ಅದಕ್ಕೆ ಕುಂಕುಮ ಕೇಸರಿ. ಸಕ್ಕರೆ ತಂದಿದ್ದೀನಿ, ಅವಶ್ಯಕತೆ ಇಲ್ಲ. ಬೆಲ್ಲ ಸಾಕು ಅನ್ಸಿದ್ರೆ ಸಕ್ಕರೆ ಹಾಕ್ಬೇಕಂತಿಲ್ಲ. ಓಕೆ. ಅಕ್ಕಿ ಹಿಟ್ಟು, ಕೇಸರಿ, ಹಾಲು ಒಂದು ಅರ್ಧ ಲೀಟ್ರು. ಹೌದು ಸರ್. ಎಲ್ಲವನ್ನು ಹಾಕಿದ್ದೀವಿ. ಹೌದು. ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಆಹಾ ಗಮ್ಮಂತ ಇದೆ. ಆ ಬೆಲ್ಲ ಬಿದ್ಬಿಟ್ರೆ ಆಮೇಲೆ ಈಗ ಮಿಕ್ಸಿಗೆ ಸರ್ ಬಾದಾಮಿ ಹಾಕ್ತಾ ಇದ್ದೀನಿ. ಹಾಕಿ ಸರ್, ಹಾಕಿ ಸರ್. ಬಾದಾಮಿ, ಉಳಿದಿದ್ದ ಬಾದಾಮಿ ಇಲ್ಲಿಗೆ ಹಾಕ್ತಾ ಇದ್ದೀನಿ. ಅರ್ಧ ಬಾದಾಮಿ ಇದಕ್ಕೆ, ಅರ್ಧ ಬಾದಾಮಿ ರುಬ್ಬಕ್ಕೆ. ಗೋಡಂಬಿ ಓಕೆ. ಇದಕ್ಕೆ ಸ್ವಲ್ಪ, ಅರ್ಧ ಗೋಡಂಬಿ ಇದಕ್ಕೆ, ಅರ್ಧ ಗೋಡಂಬಿ ಅದಕ್ಕೆ ಹಾಕೊಳ್ಳಿ. ರುಬ್ಕೊಳ್ತೀರಾ? ಹಾಂ. ಇದನ್ನ ನೀರು ಹಾಕ್ಬೇಕಾ? ನೀರು ಬೇಡ ಸರ್, ಹೌದಾ? ಮಾಡ್ಕೊಡ್ತೀನಿ ಸಾಕು. ರುಬ್ಕೊಳ್ಳಿ. ಸರ್ ಆಫ್ ಮಾಡ್ಬಿಡೋಣ. ಇದು ಕುದಿಬಾರ್ದಾ? ಇದಾಯಿತು ಅಷ್ಟೇನಾ ಇದು ಕತೆ? ಅಷ್ಟೇ ಅಷ್ಟೇ. ಗೋಡಂಬಿ ರುಬ್ಬು ಬೇರೆ ಹಾಕ್ಕೊಂಡಿದ್ದೀವಿ, ಹಂಗಂಗೆ ಉಂಡುಂಡೆ ಬೇರೆ ಹಾಕ್ಕೊಂಡಿದ್ದೀವಿ. ಇದನ್ನ ಇದರೊಳಗೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದಾ? ಮಿಕ್ಸ್ ಮಾಡಿ ಹಾಂ. ಸೇಮ್ ಪಾಯಸ ಥರ ಸರ್ ಇದು. ಕರೆಕ್ಟು. ಪಾಯಸದೊಳಗೆ ಕೊಳ್ಕೊಟ್ಟೆ. ಕೊಳ್ಕಟ್ಟೆ. ಓಹೋ. ನೋಡೋಣ. ಏನು ನೋಡೋಣ ಸರ್. ಆಗಿದೆ ಸರ್. ಓಹೋ ಶೈನಿಂಗ್ ಉಂಡೆಗಳು ರೆಡಿ ಆಗ್ಬಿಟ್ಟಿದೆ. ಹೌದು ಸರ್. ಆಫ್ ಮಾಡ್ಬಿಡ್ಲಾ? ಆಫ್ ಮಾಡಿಬಿಡಿ ಸರ್. ಕುದೀತಾ ಇದೆ ಸರ್ ಇದು. ಓಕೆ ಸರ್. ಓಕೆ. ಓಹೋ ನಾವು ಆಲ್ರೆಡಿ ಒಂದ್ಸಲ ಬೇಯಿಸಿದ್ದೀವಿ. ಓಕೆ. ಸೆಕೆಂಡ್ ಟೈಮು ನಾವು ಆವಿನಲ್ಲಿ ಇಡ್ಲಿ ಥರ ಬೇಯಿಸ್ಕೊಂಡಿದ್ದೀವಿ. ಸರಿ ಸರಿ ಸರಿ. ಹಾಕ್ಲಾ? ಹಾಕಿ ಸರ್. ಕೊಳಕೊಟ್ಟೆ. ರಸಗುಲ್ಲ ಕಂಡಂಗೆ ಕಾಣ್ತಾ ಇದೆ. ರಸಗುಲ್ಲ ಅಲ್ಲ, ಇದು ಅಯ್ಯಂಗಾರರ ಕೊಳಕೊಟ್ಟೆ. ಕೊಳಕಟ್ಟೈ. ಕೊಳಕಟ್ಟೈ. ಹಾಫ್ ಮಾಡೋಣ? ಹಾಂ. ಸಾಕಲ್ಲ? ಸಾಕು ಸರ್. ಕುದಿಯೋದೇನು ಬೇಡವಾ? ಏನು ಬೇಡ ಬೇಡ. ಈಗ ಕುದ್ದಿದೆ ನೋಡಿ. ಓಕೆ. ಓಹೋ ಕೊಳಕೊಟ್ಟೈ ನೋಡಿ, ಇದು ಕದ್ರ ಹೋಗಲ್ಲ ಸರ್. ಹೌದೌದು, ಅದು ಬೆಂದಿರುತ್ತಲ್ಲ ಸರ್. ಬೆಂದಿರುತ್ತೆ. ಅದೇ ಸ್ಟಿಫ್ನೆಸ್ ಇರುತ್ತೆ. ಓಕೆ. ಕೆಲವರು ಉಂಡೆ ಬಿಗಿ ಬರಲಿ ಅಂತ ಮೈದಾ ಹಾಕ್ತಾರೆ. ನಾವು ಮೈದಾ ಹಾಕಿಲ್ಲ. ನಾವು ಮೈದಾ ಹಾಕಿಲ್ಲ. ಮೈದಾ ಹಾಕಿದ್ರೆ ಏನಾಗುತ್ತೆ ಅಂದರೆ ಗಟ್ಟಿ ಬರುತ್ತೆ. ಓಕೆ ಸರ್. ಕಾಯಿ ಹಾಲು ಹಾಕ್ತಾ ಇದ್ದೀನಿ. ಆಫ್ ಮಾಡಿಬಿಡಿ. ಆಫ್ ಮಾಡಿದೆ. ಕಾಯಿ ಹಾಲು ಹಾಕಿದ್ರೆ ಸ್ವಲ್ಪ ಸಪ್ಪೆ ಬಿದ್ದೋಗಲ್ವಾ ಹೆಂಗಾರೆ? ಇಲ್ಲ ಇಲ್ಲ ಅಂತೀರಾ? ಇಲ್ಲ ಸರ್. ಸರ್ ರೆಡಿ ಇದೆ. ಎಸ್, ಹಾಕೊಳ್ಳಿ ಸರ್. ಹಾಕಲ್ಲ ಸರ್? ಹಾಕಿ ಸರ್. ರಸಗುಲ್ಲ ಥರ ಕಾಣ್ತಾ ಇದೆ. ರಸಗುಲ್ಲ ಥರ ಅನ್ಕೊಳ್ಳೋಕ್ಕೆ ಚಾನ್ಸ್ ಇಲ್ಲ. ಇದು ಕೊಳಕೊಟ್ಟೈ. ಸಖತ್ತಾಗಿದೆ. ಡೆಕೋರೇಷನ್ಗೆ, ಓಕೆ, ರುಚಿಗೆ ಓಕೆ. ಕುಂಕುಮ ಕೇಸರಿ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಸರ್ ಎಸ್. ಪಾಲ್ ಕೊಳಕಟ್ಟೈ ಅಥವಾ ಪಾಲ್ ಪನ್ಯಾರಂ ಅಂತ ಓಕೆ. ಸವಿಯಲು ಸಿದ್ಧವಾಗಿದೆ. ಸವಿಯಲು ಸಿದ್ಧವಾಗಿದೆ ಪಾಲ್ ಕೊಳಕೊಟ್ಟೆ. ನೋಡಕ್ಕೆ ಮಾತ್ರ ತಿನ್ಬಿಡ್ಲೇಬೇಕು ಅನಿಸ್ತಾ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಪ್ರೊಸೀಜರ್ ಮಾಡಿದ್ದಾರೆ. ಒಳ್ಳೆ ಅಯ್ಯಂಗಾರರ ಸಾಂಪ್ರದಾಯಿಕ ಅಡುಗೆ ಇದು. ಒಂದ್ಸರಿ ನೀವು ಮಾಡ್ಕೊಳ್ಳಿ. ಎಲ್ಲ ಥರ ಮಾಡಿರ್ತೀರಿ, ಇದು ಟ್ರೈ ಮಾಡಿರಿ. ಓಕೆ, ಮತ್ತೊಮ್ಮೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ RR ಕ್ಯಾಟ್ರಸ್ನ ರಂಗನಾಥ್ ತೋರಿದ್ದೀನಿ ಯಾವ ರೀತಿ ಮಾಡೋದು ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಪಾಲ್ ಕೊಳಕಟ್ಟೆ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಬಾದಾಮಿ, ಗೋಡಂಬಿ ಹಾಕಿ ಪುಡಿ ಮಾಡಿಕೊಳ್ಳಿ. ಒಂದು ಬೌಲ್ಗೆ ಅಕ್ಕಿ ಹಿಟ್ಟು,
ನೀರು ಹಾಕಿ ಗಂಟಿಲ್ಲದಂತೆ ಕಲಸಿ ಬಾಣಲಿಗೆ ಹಾಕಿ ಉಪ್ಪು ತುಪ್ಪ ಹಾಕಿ ಕುದಿಸಿ ಅಕ್ಕಿ ಹಿಟ್ಟು ಹಾಕಿ ತೊಳೆಸಿ. ಈ ಮಿಶ್ರಣವನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಇಡ್ಲಿ ಕುಕ್ಕರ್ನಲ್ಲಿಟ್ಟು ಆವಿಯಲ್ಲಿ ಬೇಯಿಸಿ. ಒಂದು ಬಾಣಲಿಗೆ ಹಾಲು ಹಾಕಿ ಅದು ಕಾದ ನಂತರ ಕುಂಕುಮ ಕೇಸರಿ, ಅಕ್ಕಿ ಹಿಟ್ಟಿನಲ್ಲಿ ಕಲಸಿದ ನೀರು, ಬೆಲ್ಲ, ಏಲಕ್ಕಿ ಪುಡಿ, ಬಾದಾಮಿ ಗೋಡಂಬಿ ಪುಡಿ, ಬೇಯಿಸಿದ ಅಕ್ಕಿಯ ಉಂಡೆಗಳು, ತೆಂಗಿನಕಾಯಿ ಹಾಲು ಹಾಕಿ ಕುದಿಸಿದರೆ ಅಯ್ಯಂಗಾರ್ ಸ್ಪೆಷಲ್ ಪಾಲ್ ಕೊಳಕಟ್ಟೆ ಸವಿಯಲು ಸಿದ್ಧ. ಹೆಂಗಾರೆ ಸರ್ ಏನು ಇಷ್ಟೊಂದು ಕೇಸರಿ ಹಾಕ್ಬಿಟ್ಟಿದ್ದೀರಿ? ಇರಲಿ ಸರ್, ಧಾರಾಳವಾಗಿರ್ಬೇಕು ಸರ್. ನಾವು ಪಾಲ್ ಪಾಯಸಕ್ಕೂ ಹೇಗೆ ಸರ್, ಹೌದಾ? ಅಂದರೆ ಹಾಲಿಗೆ ಹಾಕಿ ಕುದಿಸ್ಬಿಡ್ತೀವಿ. ಓಕೆ ಹೀಗೆ ಮೇಲ್ಗಡೆ ಮಾತ್ರ ಸ್ವಲ್ಪ ಲೈಟಾಗೆ ಕೊಡ್ತೀವಿ. ಓಕೆ ಬಟ್ ಕುಂಕುಮ ಕೇಸರಿ ನಾವು ಹಾಲಿಗೆ ಹಾಕಿ ಕುದಿಸಿದ್ರೆ ಅದ್ರ ರಿಚ್ನೆಸ್ ಬರೋದು. ಓಕೆ, ಟೇಸ್ಟ್ ಮಾಡ್ಲಾ? ಖಂಡಿತ ಸರ್. ಸ್ವೀಟ್ ಸಾಕಾಗಿದೆಯಾ ಸರ್? ಚೆನ್ನಾಗಿದೆ. ಓಹೋ, ಅದ್ಭುತ. ಪಾಯಸನೇ ಚೆನ್ನಾಗಿದೆ. ಬಿಸಿ ಇದೆ, ಬಿಸಿ ಇದೆ. ಇದ್ರ ಜೊತೆಗೆ ಖಂಡಿತ ಸರ್, ಅದ್ರ ಜೊತೆಗೆ ತಿನ್ನಬೇಕು. ಸ್ವೀಟ್ ಸಾಕಾಗಿದೆ ಸರ್. ಆ ಕೊಳೆ ಕೊಟ್ಟೆಗಿಂತ ಮಾಡಿರೋ ಪಾಯಸ ಹಾಂ, ಓಹೋ ಚೆನ್ನಾಗಿ ಮಾಡಿದ್ದಾರೆ. ಬಿಸಿ ಬಿಸಿ ಪಾಯಸ, ಅದ್ರ ಕೊಳ ಕೊಟ್ಟೆ. ಈ ಬೆಲ್ಲದ ಪಾಯಸ ಮಾಡಿದ್ರೆ ಅದು ಮಜಾನೇ ಬೇರೆ. ಖಂಡಿತ ಸರ್. ಸಕ್ಕರೆ ಹಾಕ್ಬಾರ್ದು ಇದಕ್ಕೆ. ಹೌದು, ಇದು ಹಿಂಗಿದ್ರೆ ಮಜಾ. ಆದರೆ ವಾಸ್ತವವಾಗಿ ಬೆಲ್ಲದಲ್ಲಿ ಹುಳಿ ಅಂಶ ಇರುತ್ತೆ. ಓಕೆ, ಇದು ಹಿಂದೆಯಿಂದ ಪದ್ಧತಿ ಬಂದಿದೆ ಅಂತ ನಾವು ಬೆಲ್ಲ ಹಾಕ್ತೆ. ಸಕ್ಕರೆ ಹಾಕಿ ಮಾಡ್ಬೋದು. ಬೆಲ್ಲ ಹಾಕಿದ್ರೆ ಹಾಲು ಒಡೆಯೋ ಚಾನ್ಸಸ್ ಇರುತ್ತೆ. ತುಂಬಾ ಚೆನ್ನಾಗಿ ಮಾಡಿದಿರಿ. ಈ ಫಟಾಫಟ್ ಅಂತ ಇನ್ನೊಂದು ರೌಂಡಲ್ಲಿ ಏನು ಮಾಡ್ತೀವಿ? ಪಟಾಪಟ್ ಅಂತ ಚಟ್ನಿ ಪುಡಿ ಸರ್. ಚಟ್ನಿ ಪುಡಿ? ಹಾಂ, ಅದಕ್ಕೇನು ರೊಟ್ಟಿ? ಕಡಲೆಬೇಳೆ ಚಟ್ನಿ ಪುಡಿ. ಇನ್ನು ಹಿಟ್ಟು ಇಟ್ಕೊಂಡಿದ್ದೀನಿ. ಇದು ಓಕೆ, ಇದಕ್ಕೆ ಸ್ವಲ್ಪ ಉಪ್ಪು ಅಂದ್ರೆ ಈ ಕೊಳ ಕೊಟ್ಟೆಯು ಮಾಡ್ಕೋಬಹುದು, ಅಕ್ಕಿ ರೊಟ್ಟಿನೂ ತಟ್ಕೋಬಹುದು. ಉಳಿದ್ರೆ ತಟ್ಕೋಬೋದು. ಅದು ತಟ್ಬಿಡ್ತೀರಾ? ಅದಕ್ಕೆ ಉಪ್ಪು ಹಾಕಿ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಪೌಡ್ರ್ ಮಾಡ್ಕೊಂಡು ಹಾಕಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ರೊಟ್ಟಿ ತಟ್ಕೋಬೋದು. ನಾನು ಇವತ್ತು ಪ್ಲೈನ್ ರೊಟ್ಟಿ ಮಾಡ್ಕೊಡ್ತೀನಿ. ಪ್ಲೇನ್ ರೊಟ್ಟಿ, ಚಟ್ನಿ ಪುಡಿ ಚಟ್ನಿ ಪುಡಿ ಸರ್. ರೆಡಿ ಮಾಡ್ಕೊಂಬನ್ನಿ. ಥ್ಯಾಂಕ್ ಯು ಸರ್. ಖಾಲಿ ಮಾಡ್ತೀನಿ. Okay, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, sir. ಥ್ಯಾಂಕ್ ಯು. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಏನ್ ತಮ್ಮ ಹೆಸರು? ಮಧು, ಮಧು. ಎಲ್ಲಿಂದ ರೀ? ಚಂದ್ರಲೇಔಟಿಂದ. ಚಂದ್ರ ಲೇಔಟ್. ಮಧು ಅವರೇ, ಏನ್ ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್. ಎಷ್ಟು ಜನ ಮಕ್ಕಳು? ಇಬ್ರು. ಯಜಮಾನ್ರು ಏನ್ ಮಾಡ್ತಾರೆ? ಸಾಫ್ಟ್ವೇರ್ ಇಂಜಿನಿಯರ್. ಓಕೆ, ಎಲ್ಲಿ ಕೆಲಸ ಮಾಡ್ತಾರೆ? ಹೆಬ್ಬಾಳದಲ್ಲಿ. ಹೆಬ್ಬಾಳದಲ್ಲಿ ಕೆಲಸ ಮಾಡ್ತಾ ಇದ್ರೆ. ಅಡಿಗೆ ನೀವು ಮಾಡ್ತೀರಾ? ಮನೇಲಿ ಮಾಡ್ತೀನಿ. ಯಾರ್ಯಾರು ಇದ್ದೀರಿ? ನಾನು, ನಮ್ಮ ಹಸ್ಬೆಂಡು, ನನ್ನ ಮಗಳು, ನನ್ನ ಮಗ. 4 ಜನ. ಹ್ಮ್. ವೆರಿ ಗುಡ್. ನಮ್ಮ ಕಾರ್ಯಕ್ರಮದಲ್ಲಿ ಏನು ಮಾಡ್ತಾ ಇದ್ದೀರಿ? ಕರ್ಬೇವು ಪಲಾವ್. ಕರ್ಬೇವು ಪಲಾವ? ಮನೆಯಲ್ಲಿ ವೆಜ್ಜಾ ನೀವು? ಹೌದು ಸರ್, ವೆಜ್. ಹೋಗಿ ಹೋಗಿ ಬರೀ ಕರ್ಬೇವು ಹಾಕಿ ಪಲಾವ್ ಮಾಡ್ಬಿಡೋದ? ಹೌದು, ಈ ತರ ಪಲಾವು ಉಂಟಾ? ಇದೆ ಸರ್. ಕರ್ಬೇವು ಚಿತ್ರಾನ್ನ ಓಕೆ, ಕರ್ಬೇವು ಪಲಾವ್ ಯಾಕೆ? ಓಕೆ, ನೋ ಪ್ರಾಬ್ಲಮ್. ಕರ್ಬೇವು ಪಲಾವ್ ಮಾಡೋಕ್ಕೋಸ್ಕರ ಬಂದಿದ್ದಾರೆ ಮಧು ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಕರ್ಬೇವಿನ ಪಲಾವನ್ನ ಮಾಡ್ತಾ ಇದ್ದಾರೆ. ಮಾಡಕ್ಕೆ ಏನೇನು ತಂದಿದ್ದೀರಿ ಹೇಳಿ ಮೇಡಮ್? ಕರಿಬೇವು ಪಲಾವ್ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ, ಕರಿಬೇವು, ಹಸಿ ಬಟಾಣಿ, ತೆಂಗಿನಕಾಯಿ ತುರಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಟೊಮ್ಯಾಟೊ, ಚಕ್ಕೆ, ಲವಂಗ, ಏಲಕ್ಕಿ, ಮೊಗ್ಗು, ಅನಾನಸು, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಕುಕ್ಕರ್ ಬೇಕಾ? ಕುಕ್ಕರ್ಲೇ ಮಾಡ್ಕೊಂಡ್ಬಿಡ್ತೀರಾ? ಓಕೆ. ಎಣ್ಣೆ ಬೇಕಾ? ಎಣ್ಣೆ ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ರೈಸ್ ಬ್ರಾನ್ ಆಯಿಲ್. ಸಾಸಿವೆ ಹಾಕಿದ್ದೀರಾ. ನಂತರ ಚಕ್ಕೆ ಕೈಲಿ ಹಾಕಿ, ಪರವಾಗಿಲ್ಲ. ಸ್ಪೂನ್ ಮುರಿದೋಗ್ಬಿಡುತ್ತೆ. ಓಕೆ, ಲವಂಗ. ಓಕೆ ಓಕೆ ಅಂದ್ರೆ ಇವಾಗ ಏನೇನು ಹಾಕಿದೀವಿ ನಾವು? ಚಕ್ಕೆ ಹಾಕಿದೀವಿ, ಸಾಸಿವೆ ಹಾಕಿದೀವಿ, ಏಲಕ್ಕಿ ಹಾಕಿದೀವಿ, ಲವಂಗನ ಹಾಕಿದೀವಿ, ಮರಾಠಿ ಮೊಗ್ಗು. ಮರಾಠ್ ಮೊಗ್ಗು. ಓಕೆ, ಮರಾಠ್ ಮೊಗ್ಗನ ಹಾಕಿದೀವಿ, ಅನಾನಸ್ ಮೊಗ್ಗು, ಅನಾನಸ್ ಹೂವು ಹಾಕಿದೀವಿ. ಎಲ್ಲಿ? ಅಮ್ಮನ ಮನೆ ಮೈಸೂರಲ್ಲಿ? ಮೈಸೂರು ಹತ್ರ ಕೆ ಆರ್ ನಗರ. ಮೈಸೂರು ಹತ್ರ ಕೆ ಆರ್ ನಗರ. ಅಪ್ಪಪ್ಪ, ನೋಡಿದ್ರಾ ಹೆಂಗೆ ಸುಳ್ಳು ಹೇಳಿದ್ರೆ? ಕರ್ಬೇವು. ಕರ್ಬೇವಿನ ಪಲಾವ್ಗೆ ಕರ್ಬೇವು ಒಗ್ಗರಣೆ ಹಾಕ್ತಾ ಇದೀರಾ? ಹಾಕಿ. ಎಸ್, ಮೆಣಸಿನ್ಕಾಯಿ ಹಾಕಿ ಮಾಡಿ. ಓಕೆ, ಮಿಕ್ಸಿ ಮಾಡ್ಕೊಳ್ಬೇಕು. ಏನು ನಿಮ್ಮ ಮಕ್ಳ ಹೆಸರೇನು?
ಪ್ರೀತಮ್ ಕಾಸ್ನಿ. ಕಾಸ್ನಿ ಹ್ಞೂ ಏನ್ರಿ ಹೆಸರು ಕರೆಕ್ಟಾಗಿ ಹೇಳ್ರಿ. ಕಾಸ್ನಿ ಹ್ಞೂ ಕಾಸ್ನಿ. ಹಂಗಂದ್ರೆ ಏನ್ರಿ? ಹೇಳಿ ಹೇಳಿ ಅವಾಗೆಲ್ಲ ಇಟ್ಟು. ಫ್ಲವರ್. ಯಾವ ಫ್ಲವರ್ ಅದು? ಕಾಸ್ನಿ ಎಲ್ಲಿದ್ ಫ್ಲವರ್ ಅದು? ಗೊತ್ತಿಲ್ಲ, ಹಸ್ಬೆಂಡ್ ಇಟ್ಟಿದ್ದು. ಅವರೆಲ್ಲ ಹುಡುಕಿರ್ತಾರೆ ಹೂಗಳನ್ನ, ನೆಟ್ಟಲ್ಲಿ ಸಖತ್ ಹುಡುಕಿರ್ತಾರೆ ಅವರು, ಅದಕ್ಕೆ ಇಟ್ಟಿರ್ತಾರೆ ಹೆಸರನ್ನ. ಓಕೆ, ಏನದು? ಶುಂಠಿ, ಓಕೆ, ಬೆಳ್ಳುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಕಾಯಿ, ತೆಂಗಿನಕಾಯಿ. ಓಕೆ, ಏನದು? ಚಕ್ಕೆ. ಇಲ್ಲಿ ಫ್ರೈ ಆಗ್ತದೆ, ಪರವಾಗಿಲ್ವಾ? ಹಾಂ ಫ್ರೈ ಆಗ್ಲಾ ಚೆನ್ನಾಗಿ? ಹಾಂ ಫ್ರೈ ಆಗಿದೆ. ಚಕ್ಕೆ ಹಾಕಿದ್ದಾರೆ, ಲವಂಗ ಹಾಕಿದ್ದಾರೆ, ಕಾಯಿ ತುರಿ ಹಾಕಿದ್ದಾರೆ, ಕರಿಬೇವು. ತುಂಬಿಸ್ಬೇಕು ಕರಿಬೇವು. ನೀವೀಗ ಬರೀ ತೊಳೆದಿಟ್ಟಿರೋಂಥ ಕರಿಬೇವಾ? ಹಾಂ ಮಾಮೂಲಿ ಕರಿಬೇವು ಮಾಮೂಲಿ ಕರಿಬೇವು ಹಾಕೊಳ್ಳಿ. ಕೈಲಿ ಹಾಕಿ, ಅದು ಸ್ಪೂನಲ್ಲಿ ಹಾಕಕ್ಕಾಗಲ್ಲ. ಕೈಲಿ ಹಾಕಿ ತುಂಬಿ. ಯಜಮಾನ್ರದ್ದು ಯಾವರು? ಅದು ಕುಶಾಲನಗರ. ಕೊಡಗಿನವರ ನೀವು? ಅವ್ರ ಯಜಮಾನ್ರು? ಹಾಂ ಕೊಡಗಿನವರು. ನೀವು ಕೊಡಗಿನವರಾ? ಇಲ್ಲ. ಮತ್ತೆ ಹೆಂಗೆ? ಏನಿದು? ಟೊಮೊಟೊ. ಓಕೆ ಓಕೆ ಓಕೆ. ಟೊಮೆಟೊ ಆದ ನಂತರ ಬಟಾಣಿ. ಓಕೆ, ಹಸಿ ಬಟಾಣಿನಾ? ಹಸಿ ಹಸಿದ ಬಟಾಣಿ. ಒಣಗಿದ? ಹಸಿ ಬಟಾಣಿ. ಓಕೆ. ಎಷ್ಟು ವರ್ಷ ಆಯಿತು ಮದುವೆಯಾಗಿ ನಿಮಗೆ? 10 years ಆಯಿತು. ನೀವು ಓದಿದೆಲ್ಲ ಕೆ ಆರ್ ನಗರನಾ? ಹಾಂ ಕೆ ಆರ್ ನಗರದಲ್ಲಿ ಓದಿದ್ದು. ರುಬ್ಬಿರೋಂಥ ಮಸಾಲ, ಇಷ್ಟೇ ಕರಿಬೇವಾ? ಅಷ್ಟೇ. ಓಕೆ. ಆಮೇಲೆ ರೈಸ್ ಹಾಕ್ಬೇಕು ನೆಕ್ಸ್ಟ್. ಓಕೆ ಆಯಿತು. ಖಾರ ರುಬ್ಕೊಂಡಿದ್ದಾಯ್ತು, ಖಾರ ಹಾಕಿದಾಯ್ತು, ಕುದಿ ಬರ್ತಾ ಇರ್ಬೋದು. ಉಪ್ಪು ಹಾಕ್ತೀರಾ ಹಾಕಲ್ವಾ? ಉಪ್ಪು ಹಾಕ್ತೀನಿ. ಆಮೇಲೆ ಹಾಕ್ತೀರಾ? ಅಕ್ಕಿ ಹಾಕಿದ್ಮೇಲೆ? ಹ್ಞೂ ಎಸ್ ಹಾಕಿ. ರೈಸ್ ಹಾಕ್ತೀನಿ. ಎಸ್, ವೆರಿ ಗುಡ್. ನೀರು ಸಾಕಲ್ಲ? ನೀರು ಸಾಕಷ್ಟು ಹಾಕ್ಬಿಟ್ಟಿದ್ದೀರಾ ಅವಾಗಲೇ? ಹಾಂ ಸಾಕು ಸರ್. ಸಾಕಲ್ಲ? ಹ್ಞೂ. ನಂತರ ಇನ್ನೇನಿದೆ? ಕೊತ್ತಂಬರಿ ಹಾಕ್ತೀನಿ. ಎಂಟು ಸ್ಟೇಜಾ? ಹ್ಞೂ ಹಾಕ್ಬಿಡಿ. ಎಷ್ಟು ವಿಷಲ್ ಕೂಗಬೇಕು ಮಧು? 1 ವಿಷಲ್ ಸಾಕು. ಸಾಕಾ? ಹ್ಞೂ. ಕ್ಲೋಸ್ ಮಾಡಲಾ? ಉಪ್ಪು ಹಾಕಿಲ್ಲ. ಮತ್ತೆಲ್ಲ ಸೊಪ್ಪು ಹಾಕಿ ಮುಗಿಸ್ತಾ ಇದ್ದೀರಾ? ಲಾಸ್ಟಲ್ಲಿ ಹಾಕ್ತೀನಿ ಉಪ್ಪು. ಇಳಿಸಿದ್ಮೇಲೆ ಹಾಕ್ರಿ, ಉಪ್ಪು ಹಾಕ್ರಿ ಫಸ್ಟು. ಇದು ಯಾರು ಹೇಳ್ಕೊಟ್ಟಿದ್ದು ಅಡುಗೆ ನಿಮಗೆ? ಫ್ರೆಂಡ್ ಹೇಳ್ಕೊಟ್ಟಿದ್ದು. ಏನು ಅವ್ರ ಹೆಸರು ಹೇಳ್ಬಿಟ್ಟವ್ರಿ ಸ್ವಲ್ಪ? ಅವ್ರ ಹೆಸರು ಹೇಳ್ರಿ. ಚಿತ್ರ ಅಂತ. ಚಿತ್ರ? ಆಯ್ತು, ಅವ್ರ ಅಡ್ರೆಸ್ ಹೇಳ್ಬಿಟ್ಟೋಗಿ ಆಮೇಲೆ. ಚಿತ್ರ ಅವರೇ, ಓಕೆ ಮುಚ್ಚೋಣವಾ? ಹ್ಞೂ ಸರ್ ಮುಚ್ಚು. ಎಲ್ಲಿದ್ದಾರೆ ಚಿತ್ರ? ಇಲ್ಲೇ ಇದ್ದಾರೆ, ಮಲ್ಲೇಶ್ವರಮಲ್ಲಿ ಇದ್ದಾರೆ ಅವರು. ಎಷ್ಟು ವಿಷಲ್ ಕೂಗಿಸ್ಬೇಕು ಅಂತ ಹೇಳಿದ್ದಾರೆ ಚಿತ್ರ ಅವರು? 1 ವಿಷಲ್. ಯಾಕೆ ಒಂದೇ ವಿಷಲ್ ರೆಡಿ ಆಗ್ಬಿಡುತ್ತಂತ? ಹ್ಞೂ. ಹೌದವ್ರೆ, ಓಪನ್ ಮಾಡಿ ನೋಡೋಣ ಏನಾಗಿದೆ ಅಂತ. ಓಕೆ ಸರ್ ಓಪನ್. ಓಕೆ ಓಕೆ. ನಿಮ್ಮ ಫ್ರೆಂಡ್ ಚಿತ್ರ ಹೇಳ್ಕೊಟ್ಟಿದ್ದಾ? ತೆಗೆದು ನೋಡಿ ಏನಾಗಿದೆ ಅಂತೇಳಿ, ತಿರುಗಿಸಿ. ಎಲ್ಲ ಆಗಿದೆಯಾ ಕತೆ ನೋಡ್ಕೊಳ್ಳಿ. ಆಯ್ತಾ? ಬಂದು. ನಿಮ್ಮ ವಿಚಿತ್ರ ಸಾರಿ ಚಿತ್ರ ಹೇಳ್ಕೊಟ್ಟಿದ್ದಾರನೆ. ಹ್ಞೂ. ಕರಿಬೇವು ಪಲಾವ್. ಕರ್ಬೇವಿನ ಪಲಾವು, ಆದರೆ ಕರ್ಬೇವು ಮಾತ್ರ ಕಾಣಲ್ಲ. ಕರ್ಬೇವೆಲ್ಲ ಒಳಗಡೆ ಮಿಕ್ಸ್ ಆಗಿ ರುಬ್ಬಿಟ್ಟಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮಧುವರು ಬಂದಿದ್ದಾರೆ. ತುಂಬ ಅದ್ಭುತವಾಗಿರುವಂಥ ಕರ್ಬೇವಿನ ಪಲಾವನ್ನು ಮಾಡಿಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಒಗ್ಗಡ್ಡಬಿ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಕರಿಬೇವು ಪಲಾವ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ, ಚಕ್ಕೆ, ಲವಂಗ, ಕರಿಬೇವು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಚಕ್ಕೆ, ಲವಂಗ, ಏಲಕ್ಕಿ, ಮೊಗ್ಗು, ಅನಾನಸು, ಕರಿಬೇವು, ಹಸಿ ಮೆಣಸಿನಕಾಯಿ, ಈರುಳ್ಳಿ ಹಾಕಿ ಹುರಿದು ಟೊಮ್ಯಾಟೊ, ಹಸಿ ಬಟಾಣಿ, ರುಬ್ಬಿದ ಮಸಾಲ, ನೀರು, ಅಕ್ಕಿ, ಕೊತ್ತಂಬರಿ ಸೊಪ್ಪು, ಪುದೀನ, ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿ. ಈಗ ಕರಿಬೇವು ಪಲಾವ್ ತಿನ್ನಲು ರೆಡಿ. ಓಕೆ ಮಗಳ? ಹೌದು ಸರ್. ಕಾಸ್ಟ್ಲಿ ಮಗಳ? ಏನ್ ಹೆಸರು? ಕಾಸ್ನಿ. ಕಾಸ್ನಿಯ ಕಾಸ್ಟ್ಲಿ ಮಗಳು. ಓಕೆ, ಇದಕ್ಕೆ ರಾಯ್ತಾ ಸೈಡ್ಸು ಏನು ಬೇಕಾಗಿಲ್ವಾ? ಹಂಗೆ ತಿನ್ಬೋದಾ? ತಿನ್ಬೋದು. ನಿಮ್ಮ ಚಿತ್ರ ಹೇಳ್ಕೊಟ್ಟಿದ್ದ?
ಒಳ್ಳೆ ಒಂದು ವೆಜ್ ರೆಸಿಪಿನ ಹೇಳ್ಕೊಟ್ಟಿದ್ದಾರೆ. ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಮಾಡಿದ್ದಾರೆ ಮಧು ಅವರು. ಟೇಸ್ಟ್ ಮಾಡ್ಬೋದಾ? ಟೇಸ್ಟ್ ಮಾಡಿ ಧೈರ್ಯವಾಗಿ ಮಾಡ್ಲಾ? ಮಾಡಿ ಸರ್. ಮೊಸರು ಬಜ್ಜಿ ಎಲ್ಲ ಬೇಕು ಸ್ವಲ್ಪ ಇದ್ರೆ ಚೆನ್ನಾಗಿರುತ್ತೆ. ಒಳ್ಳೆ ಫ್ಲೇವರ್ ಇದೆ. ಆ ಪಲಾವ್ ಫ್ಲೇವರ್ಗೆ ಏನೇನು ಬೇಕೋ ಆ ಫ್ಲೇವರ್ ಇದೆ, ಬಟ್ ಕರ್ಬೇವಿನ ಫ್ಲೇವರ್ ಇಲ್ಲ. ತುಂಬ ಚೆನ್ನಾಗಿದೆ ಪಲಾವ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಹುಮಾನಗಳು ನಿಮಗೋಸ್ಕರ ಇದೆ. ಶ್ರೀಕೃಷ್ಣ ಶುದ್ಧ ಹಸುವಿನ ತುಪ್ಪ ಮತ್ತು ಈ ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ, ನವಿಲ್ಗರಿ ಮತ್ತು ಕೊಳಲಿನ ಸಿಂಬಲ್ ಇರ್ತಕ್ಕಂಥ ತುಪ್ಪ ನಿಮಗೋಸ್ಕರ ತಗೊಳ್ಳಿ. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರವಿ ಮಸಾಲದವರು ಮಸಾಲ ಪುಡಿಗಳನ್ನೆಲ್ಲ ಸೇರಿಸಿ ಕೊಟ್ಟಿದ್ದಾರೆ. ಗಂಡ ಹೆಂಡತಿ ಸಣ್ಣ ಇಬ್ಬರು ಮಕ್ಕಳಿಗೆ ಹೆಚ್ಚು ಕಡಿಮೆ ಇದೊಂದು ವರ್ಷ ಬರುತ್ತೆ. ಎಲ್ಲ ಪುಡಿಗಳು ಇದರೊಳಗಿದೆ, ತಗೊಳ್ಳಿ ನಿಮಗೋಸ್ಕರ. ಇಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರೈಸ್ ಬ್ರಾಯ್ನ್ ಆಯಿಲ್ ಅವರು ನಿಮಗೋಸ್ಕರ ಆಯಿಲ್ನ ಕೊಡ್ತಾ ಇದ್ದಾರೆ, ನಿಮಗೋಸ್ಕರ ಮೇಡಮ್. ಥ್ಯಾಂಕ್ ಯು ಸರ್. ಜೊತೆಗೆ ಎಕ್ಸ್ಪ್ರೆಸ್ ರಸಮ್ನ ಕೊಡ್ತಾ ಇದ್ದಾರೆ ನಮ್ಮ ಮಯಾಸ್ ಅವರು. ಮುಳಿಯಾ ಜ್ಯುವೆಲರ್ಸ್ ಅವರು ನಿಮ್ಮ ಕಾಶ್ನಿ ಜೊತೆಗೆ ಒಂದು ಒಳ್ಳೆ ಲಕ್ಷ್ಮಿನ ಕೊಡ್ತಾ ಇದ್ದಾರೆ. ಬೆಳ್ಳಿಯ ಲಕ್ಷ್ಮಿ ನಿಮಗೋಸ್ಕರ. 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಡ್ತಾರೆ. ನಿಮ್ಗೆ ಗೊತ್ತಿರಬೇಕು, ಕುಶಾಲನಗರ ಆ ಕಡೆ ಇದ್ದರೆ ಅವ್ರಿಗೆ ಗೊತ್ತಾಗುತ್ತೆ. ಒಳ್ಳೆ ಶೋರೂಮ್ ಇದೆ, ಏನು ಬೇಕಾದ್ರೂ ತೊಗೊಂಬನ್ನಿ. ಶ್ರೀನಿಧಿ ಪಬ್ಲಿಕೇಶನ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರುವಂಥ ಒಂದು ವೆಜ್ ರೆಸಿಪಿ ಪುಸ್ತಕವನ್ನು ಕೊಡ್ತಾ ಇದ್ದಾರೆ. ಇದು ನಿಮಗೋಸ್ಕರ ವೆಜ್ ರೆಸಿಪಿ ಪುಸ್ತಕ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರುವಂಥ ಗುಣಮಟ್ಟಕ್ಕೆ ಪ್ರಖ್ಯಾತಿಯಾದಂಥ ಪಂಚಾಮೃತ 5-in-1 ಅಗರಬತ್ತಿಗಳನ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್. ಬಾಲಕೃಷ್ಣ ಗುರುಜಿಯವರು ಬರ್ತಾ ಇದ್ದಾರೆ. ಆರೋಗ್ಯದ ಅಡುಗೆ ಹೇಳ್ಕೊಡ್ತಾ ಇದ್ದಾರೆ. ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರುಗಳ ಪ್ರಯೋಗಗಳಿಲ್ಲದೆ ಯಾವ ರೀತಿ ನಮ್ಮ ನಿತ್ಯ ಆಹಾರ ಕ್ರಮಗಳನ್ನ ಅಳವಡಿಸ್ಕೋಬಹುದು ಅನ್ನೋ ತೋರಿಸ್ಕೊಡೋಕ್ಕೋಸ್ಕರ ಬರ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಾಲಕೃಷ್ಣ ಗುರುಜಿಯವರು. ಗುರುಜಿ ನಮಸ್ಕಾರ ಮುರಳಿ. ನಮಸ್ಕಾರ ಗುರುಜಿ. ಬನ್ನಿ ಗುರುಜಿ. ಏನು ಗುರುಜಿ? ಮೂರೇ ಐಟಮ್ ಹಾಂ, ಆರೋಗ್ಯದ ಅಡುಗೆ. ಮೋಸ್ಟ್ ಆರೋಗ್ಯ. ಏನದು ಗುರುಜಿ? ಸಾಮೆ ಗಂಜಿ. ಸಾಮೆ. ಸಾಮೆ ಅಂದರೆ ಅದೊಂದು ಸಿರಿಧಾನ್ಯ. ಸಿರಿಧಾನ್ಯಗಳು ಎಷ್ಟು ಧಾನ್ಯಗಳಿದೆ ಗುರುಜಿ? ಮೇಯ್ನ್ ಆಗಿ 7 ಇದೆ, ಅದ್ರಲ್ಲಿ 5 ಬಹಳ ಯೂಸ್ ಮಾಡ್ತೀವಿ. ಓಕೆ, 5 ಯೂಸ್ ಮಾಡ್ತೀವಿ. ಸಾಮೆ ಅದರಲ್ಲಿ ಒಂದು ಸಿರಿಧಾನ್ಯ. ಒಂದ್ಸಲಿ ಅನ್ನದ ಗಂಜಿ ತೋರಿಸಿದ್ವಿ, ಹೌದು. ಇವಾಗ ಸಾಮೆ ಗಂಜಿ ತೋರಿಸೋಣ. ಯಾಕಂದರೆ ಅಕ್ಕಿ ಮತ್ತು ಗೋಧಿಯನ್ನು ಕೂಡ ನಾವು ಆದಷ್ಟು ಮಿನಿಮೈಸ್ ಮಾಡಬೇಕು, ಎಸ್ಪೆಷಲಿ ಆರೋಗ್ಯವನ್ನು ನಾವು ನೋಡಿದಾಗ. ಸಿರಿಧಾನ್ಯಗಳು ತುಂಬಾ ಇಂಪಾರ್ಟೆಂಟ್. ಹೌದು. ಡ್ರೈ ಲ್ಯಾಂಡ್ ಅಲ್ಲಿ ಬೆಳೆಯುವಂತ ಧಾನ್ಯಗಳು. ಹೌದು. ಇದಕ್ಕೇನು ಮಳೆ ನಾರ್ತ್ ಜಾಸ್ತಿ ಕರ್ನಾಟಕ. ಬೇಕು ಅವೆಲ್ಲ ಏನಿಲ್ಲ. ಉತ್ತರ ಕರ್ನಾಟಕದಲ್ಲಿ ಇದೊಂದು, ನಾರ್ತ್ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಬೆಳೀತಾರೆ ಇದನ್ನ. ಇದು ಉಪಯೋಗ ಕಡಿಮೆ ಇತ್ತು. ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ಬಂದಾಗ, ಓಹೋ ಇದು ನಮ್ಮ ಹತ್ರನೇ ಬೆಳಿತೀವಲ್ಲಪ್ಪ, ಇದನ್ನೇ ತಿನ್ನೋಣ ಅಂತೇಳಿ ತಿಂತಾ ಇದ್ದಾರೆ. ಇದರಲ್ಲಿ ಸಾಕಷ್ಟು ಅಡುಗೆಗಳನ್ನ ಬಾಲಕೃಷ್ಣ ಗುರುಜಿಯವರು ಹೇಳ್ಕೊಡ್ತಾ ಇದ್ದಾರೆ. ಈ ಸಾಮೆ ಗಂಜಿ ಮಾಡೋಕ್ಕೋಸ್ಕರ ಏನೇನು ತಂದಿದ್ದೀರಿ? ಸಾಮೆ ಗಂಜಿ ಬೇಕಾಗುವ ಸಾಮಗ್ರಿಗಳು: ಸಾಮೆ, ಗಸಗಸೆ, ತೆಂಗಿನಕಾಯಿ ತುರಿ, ಉಪ್ಪು. ಏನ್ ಮಾಡೋದಿನ್ನ? ಈಗ ಇದನ್ನ ಬಾಯ್ಲ್ ಮಾಡೋಣ. ಬಾಯ್ಲ್ ಮಾಡ್ಬೇಕಾ ಗುರುಜಿ? ಓಕೆ, ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರ್ ಬಾಯ್ಲ್ ಆಗಬೇಕದು. ಹೌದು. ಈ ಸಿರಿಧಾನ್ಯಗಳೆಲ್ಲ ಸ್ವಲ್ಪ ಗಟ್ಟಿ ಅಲ್ವಾ ಗುರುಜಿ? ಅದಕ್ಕೆ ಸ್ವಲ್ಪ ಹಾರ್ಡ್ ಅದು. ಜನರಲಿ ಅಕ್ಕಿಗೆ ಕಂಪೇರ್ ಮಾಡಿದ್ರೆ ಓಕೆ, ಸ್ವಲ್ಪ ಹಾರ್ಡ್ ಅಲ್ವೇ? ಹೌದು. ಸೊ ತಿಂದ್ರೆ ಏನು ಹೊಟ್ಟೆಗೆಲ್ಲ ತೊಂದರೆ ಆಗೋದಿಲ್ಲ ಏನಿಲ್ಲ? ಖಂಡಿತ ಏನಾಗಲ್ಲ. ಇನ್ಫ್ಯಾಕ್ಟ್ ನಾನು ಹೇಳೋದು, ಬೆಳಿಗ್ಗೆಯಿಂದ ರಾತ್ರಿ ತನಕ ನಾವು ಏನು ಊಟ ಮಾಡ್ತೀವೋ, ತಿಂಡಿ ತಿಂತೀವೋ, ಅದೆಲ್ಲ ಈ ಸಿರಿಧಾನ್ಯದ್ದೇ ತೊಗೊಳ್ಳಿ ಅಂತ ಹೇಳ್ತೀವಿ. ಎಸ್ಪೆಷಲಿ ಈ ಒಬೇಸಿಟಿ ಇರೋರು, ದಪ್ಪ ಇರೋರು, ಸಣ್ಣ ಆಗಬೇಕಾದ್ರೆ, ಓಕೆ, ಬ್ಲಡ್ ಪ್ರೆಷರ್ ಇರೋರಿಗೆ, ದೆನ್ ಪ್ರೆಗ್ನೆಂಟ್ ವುಮೆನ್ ಮೋಸ್ಟ್ ಇಂಪಾರ್ಟೆಂಟ್, ಬಿಕಾಸ್ ಇದರಲ್ಲಿ ತುಂಬ ಐರನ್ ಇದೆ, ಪ್ರೋಟೀನ್ ಇದೆ, ಸಿರಿಧಾನ್ಯಗಳಲ್ಲಿ ಕ್ಯಾಲ್ಶಿಯಂ ಇದೆ. ಹಾಕಿ ಗುರುಜಿ. ಸುಮಾರು ಇದರ 4 ಪಟ್ಟು ನೀರು ಹಾಕೋಣ. ಓಕೆ, ಗಂಜಿ ಅಲ್ವಾ ಗುರುಜಿ? ಗಂಜಿ ಹಾಕಿ, ಪರವಾಗಿಲ್ಲ. ಓಕೆ. ಆಮೇಲೆ ಡಯಾಬಿಟಿಸ್ ಅವ್ರಿಗೆ ಬಹಳ ಯೂಸ್ ಆಗುತ್ತೆ ಇದು ತುಂಬ ಯೂಸ್ ಆಗುತ್ತೆ. ಆದರೆ ಯಾವುದೋ ಒಂದು ಹೊತ್ತಿಗೆ ಶಾಸ್ತ್ರದ ಥರ ಒಂದು ಸ್ವಲ್ಪ ಸೈಡಲ್ಲಿ ಪ್ರಸಾದ ಥರ ತೊಗೊಂಡ್ರೆ ಆಗಲ್ಲ. ಮೇನ್ ಫುಡ್ಡೇ ಇದಾಗಿರ್ಬೇಕು. ಊಟದಷ್ಟು ಇದು ತಗೊಳ್ಳಿ, ಬೇರೆದೆಲ್ಲ ಪ್ರಸಾದಷ್ಟು ತಗೊಳ್ಳಿ. ಹಾಂ, ಅಲ್ವಾ ಗುರೂಜಿ? ಆ ಥರ ಮಾಡಿ. ಆ್ಯಂಡ್ ಕಂಟಿನ್ಯೂಸ್ ಆಗಿ ಒಂದು 2 ತಿಂಗಳಿಂದ ಒಂದು 6 ತಿಂಗಳ ತನಕ ವೇರಿ ಆಗುತ್ತೆ ಪರ್ಸನ್ ಟು ಪರ್ಸನ್. ಅವ್ರಿಗೆ ಎಂಥ ಡಯಾಬಿಟಿಸ್ ಇದೆ, ಯಾವ ಥರ ಇದೆ, ಎಷ್ಟು ಹಳೆದು ಅನ್ನೋದ್ರ ಮೇಲೆ 2 ರಿಂದ 6 ತಿಂಗಳ ಕಾಲ ಇದನ್ನ ಬಳಸಿದ್ರೆ ಫಸ್ಟ್ ಕ್ಲಾಸ್ ಕಂಟ್ರೋಲ್ ಬರುತ್ತೆ. ಫಸ್ಟ್ ಕ್ಲಾಸ್. ಎಸ್. ಓಹೋ, ಗಸಗಸೆಗಿನ್ನ ಸ್ವಲ್ಪ ದಪ್ಪ, ದಪ್ಪ. ಅದಕ್ಕಿನ್ನ ಸ್ವಲ್ಪ ಇದು ಅಂತ ಆಡಿಲ್ಲ ಗುರುಜಿ. ಇದು ನಿಂದಿದೆಯಲ್ಲ ಸುಮಾರು 1 ಅವರ್ ನಿಂದಿದೆ. 1 ಅವರ್ ನಿಂದಿದ್ಯಾ? ಹಾಕ್ಬಿಡಿ ಗುರುಜಿ. ಓಹೋ, ಎಷ್ಟು ವಿಜಲ್ ಬೇಕಾಗುತ್ತೆ? 1 ಸಾಕು. 1 ಸಾಕು ಗುರುಜಿ. ಮುಚ್ಬೋಣ? ಅದು ಇನ್ನೇನು ಹಾಕ್ತೀರಾ? ಇಲ್ಲ, ಇದು ಇವಾಗ ಸದ್ಯಕ್ಕೆ ಸಾಕು. ಅಲ್ಲ, ಗಸಗಸೆ ಎಲ್ಲಾನು ಗ್ರೈಂಡ್ ಮಾಡಿಬಿಟ್ಟು ಆಮೇಲೆ ಹಾಕೋಣ. ತಿರ್ಗಾ ಕುದಿಸ್ಬಿಟ್ಟು ಒಂದು ಬಾಯ್ಲ್ ಬರ್ಬೇಕು ಆಮೇಲೆ. ಹೌದು. ಓಕೆ ಗುರುಜಿ. ಸೊ ಇದನ್ನ ಮುಚ್ಚಿಬಿಡಿಬೇಕು. ಓಕೆ. ಮೀನ್ ಟೈಮ್ ಇದನ್ನ ಮಿಕ್ಸ್ ಮಾಡ್ಕೊಂಬೋಣ. ತೆಂಗಿನಕಾಯಿ ತುರಿ, ತೆಂಗಿನ ತುರಿ, ಓಕೆ, ಗಸಗಸೆ. ಅಂದ್ರೆ ಇದು ಸಪ್ಪೆನಾ ಉಪ್ಪ ಗುರುಜಿ? ಸ್ವಲ್ಪ ಸಪ್ಪೆ ಮೇಲೆ ಇರುತ್ತೆ. ಸಪ್ಪೆ ಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ತೀವಾ? ಸ್ವಲ್ಪ ಉಪ್ಪು ಹಾಕ್ತೀವಿ. ಹೌದು, ಸ್ವಲ್ಪ ಉಪ್ಪು ಸ್ವಲ್ಪ ಉಪ್ಪು ಹಾಕ್ತೀವಾ? ಹಾಕ್ತೀವಿ.
ಓಕೆ, ಗಂಜಿ ಅಂದರೆ ಉಪ್ಪು ಬೇಕು ಗುರುಜಿ, ಇಲ್ಲಾಂದ್ರೆ ಸಿಹಿ ಬೇಕು. ಸಿಹಿ ನಮ್ಗೆ ಆಗಲ್ಲ, ಉಪ್ಪು ಬೇಕೇ ಬೇಕು. ಬಟ್ ಒಂದು ಉಪ್ಪು ಹಾಕ್ತಿದ್ರು Okay. ನ್ಯಾಚುರಲ್ ಅದು ಸ್ವೀಟ್ನೆಸ್ ಏನಿದೆ ಅದು ಸಾಕಾಗುತ್ತೆ. ಇರ್ತಲ್ಲ ಇದ್ರೊಳಗಡೆ, Yes. ಗಸಗಸೆ ಸ್ವಲ್ಪ ಗಸಗಸೆ ಇದೆ, ತೆಂಗಿನಕಾಯಿ ತುರಿ ಇದೆ, Okay. ದೇರ್ ಆಲ್ ಬೇಸ್ಡ್ ಆನ್ ಸ್ವೀಟ್ ಅಲ್ಲ, ಮೈಲ್ಡ್ ಸ್ವೀಟ್. ಆಯ್ತಲ್ಲ ಗುರುಜಿ ರುಬ್ಬಿದ್ದು. ಹಾಂ, ಆಗಿದೆ. ಗಸಗಸೆ ಮತ್ತು ತೆಂಗಿನಕಾಯಿಯನ್ನು ಹಾಕಿ ಚೆನ್ನಾಗಿ ನುಣ್ಣಾಗಿ ರುಬ್ಬಿರೋವಂಥದ್ದು. ಇಲ್ಲಿ ಸಾಮೆ, ಹೌದು. ಈ ಮೇನು 7 ಧಾನ್ಯಗಳಲ್ಲಿ ಈ ಸಾಮೆ ಕೂಡ ಒಂದು. ಇದರೊಳಗೆ ನಾವು ಒಂದು ಒಳ್ಳೆ ಗಂಜಿಯನ್ನು ಮಾಡ್ಕೊಳ್ತಾ ಇದೀವಿ. ಇದನ್ನ ಯಾವ ಬೇಕಾದರೂ ಕುಡಿಬೋದು. ಊಟದಷ್ಟೇ ಗಂಜಿನ ಕುಡೀರಿ, ಊಟ ಆದ ನಂತರ ಗಂಜಿ ಅಲ್ಲ, ಊಟದಷ್ಟೇ, ಊಟಕ್ಕಿಂತ ಮೊದಲು ಹೊಟ್ಟೆ ತುಂಬ ಗಂಜಿ ಕುಡಿಬಿಡಿ. ಹೊಟ್ಟೆನೇ ಹಸಿಯಲ್ಲ, ತುಂಬ ಪೌಷ್ಟಿಕಾಂಶಗಳು ಇದ್ರೊಳಗಿದೆ. ಇದೊಂದು ವಿಷಯ ಕೂಗಬೇಕು. ಅಷ್ಟೊಂದು ಗುರುಜಿ ಒಂದು ಪ್ರಶ್ನೆ ಬೇರೆ ಇದೆ. Sure. ಚಂದ್ರಶೇಖರ್ ಎಲೆಕ್ಟ್ರಿಷಿಯನ್, ದೌಲಾ ಮಲಿಕ್ ಮಠದ ಹತ್ತಿರ, ಆನೆ ಹೊಸೂರು, ಲಿಂಗಸೂರು, ರಾಯಚೂರು ಡಿಸ್ಟಿಕ್. ಚಂದ್ರಶೇಖರ್ ಅವರೇ ನಮಸ್ಕಾರ. ಗುರೂಜಿಗೆ 3 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅವ್ರಿಗೆ ಫಸ್ಟ್ ಏನಂತ ಹೇಳಿದ್ರೆ, ತುಂಬ ಆರ್ಥಿಕವಾಗಿ ತೊಂದರೆ ಇದ್ದೀನಿ, ನನಗೆ ಸಹಾಯ ಮಾಡಿ ಅಂತ ಕೇಳಿದ್ದಾರೆ. ಸಹಾಯ ಮಾಡಬೇಕು ಅಂದರೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ರೇಖಿ ಸಂಮೋಹಿನಿ ವಿದ್ಯೆ ಕಲಿತಾರೆ, ದೇಶದೊಳಗೆ ನುಗ್ಗುತ್ತಿರುವ ಉಗ್ರರನ್ನು ಪತ್ತೆ ಹಚ್ಚಬಹುದೇ? ರೇಖೆಯಿಂದ ಆಗೋದಿಲ್ಲ, ಸಂಮೋಹನದಿಂದ ಆಗಬಹುದು. ಹಾಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಓಕೆ, ಆಗಬಹುದು. ಎರಡನೇ ಪ್ರಶ್ನೆ, ಗುರುಗಳು ಏಲಿಯನ್ಗಳ ಬಗ್ಗೆ ಮಾತಾಡಿಲ್ಲ, ಏಲಿಯನ್ಗಳ ಬಗ್ಗೆ ತಿಳಿದುಕೊಳ್ಳಲು ಸಾಧ್ಯ ಇಲ್ವಾ? ಇರಬಹುದು. ನನಗೆ ಇದರ ಬಗ್ಗೆ ಆಸಕ್ತಿ ಹೆಚ್ಚಿಲ್ಲ, ಹಾಗಾಗಿ ನಾನು ಅದರ ಮೇಲೆ ಮಾತಾಡಿಲ್ಲ. ಓಕೆ, ಪ್ರೇತಾತ್ಮದ ಜೀವನ ಕ್ರಮಕ್ಕೂ ನಮ್ಮ ಜೀವನ ಕ್ರಮಕ್ಕೂ ಹೊಂದಾಣಿಕೆ ಇರುವುದಿಲ್ಲ, ಯಾಕೆ? ಇದೊಳ್ಳೆ ಸಾಧ್ಯನಾ? ಹೌದು, ಸಾಧ್ಯತೆ ಇದೆ. ಹೆಂಗೆ? ನೋಡಿ, ಯಾಕೆಂದ್ರೆ ಹೇಳಿ ಗುರುಜಿ. ಈಗ ನಾನು ಒಂದು ರೀತಿಯ ಶೈಲಿಯಲ್ಲಿ ಬದುಕಿ ಬಾಳ್ತಾ ಇದ್ದೀನಿ, ಓಕೆ ಮತ್ತೊಬ್ಬರು ಇನ್ನೊಂದು ಅವ್ರದ್ದೇ ಆದ ರೀತಿಯಲ್ಲಿ ಬದುಕಿ ಬಾಳ್ತಾ ಇದ್ದಾರೆ. ಓಕೆ ಈಗ ನಾನು ದೇಹ ಸಾಯ್ತು ಅಂತ ಇಟ್ಕೊಳ್ಳಿ, ಓಕೆ ನಾನು ಬೈ ಚಾನ್ಸ್ ನನ್ನ ಪ್ರೇತಾತ್ಮ ಆದೆ ಅಂತ ಇಟ್ಕೊಳ್ಳಿ. ಆಗ ನನ್ನ ಮನಸ್ಸಿಗೆ ನನ್ನ ದೇಹ ಇಟ್ಕೊಂಡಿದ್ದಾಗ ನಾನು ಹೇಗೆ ಬದುಕಿ ಬಾಳಿದ್ನೋ ಅದರ ಅನುಭವ ಅದರಲ್ಲಿ ರಿಚ್ ಆಗಿರುತ್ತೆ. ಓಕೆ ಸೊ ನನ್ನ ಆತ್ಮ ಮತ್ತೊಬ್ಬರ ದೇಹವನ್ನು ಸೇರಿದಾಗ ಅವರ ದಿನಚರಿನೇ ಬೇರೆ ಇರುತ್ತೆ, ನನ್ನ ಶೈಲಿನೇ ಬೇರೆ ಇರುತ್ತೆ, ಅದು ಕಾನ್ಫ್ಲಿಕ್ಟ್ ಆಗುತ್ತೆ. ಓಕೆ ಆಗ ಬಹಳ ಅಸಾಧ್ಯವಾದ ಬಾಧೆಯಲ್ಲಿ ಆ ಹೋಸ್ಟ್ ಇರ್ತಾರೆ. ಅಯ್ಯಯ್ಯೋ, ಹೌದು, ಅಂದ್ರೆ ಇಬ್ಬರಿಗೂ ಹೊಂದಾಣಿಕೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಓಕೆ, ಕಡೆ ಪ್ರಶ್ನೆ ಕೇಳಿದ್ದಾರೆ, ಜೀನ್ಸ್ಗಳ ತೊಂದರೆಯಿಂದ ಹುಟ್ಟುವ ಮಕ್ಕಳ ಸಮಸ್ಯೆ ಸರಿಪಡಿಸಬಹುದೇ? ಬ್ಯೂಟಿಫುಲ್ ಕ್ವಶನ್. ಇನ್ಫ್ಯಾಕ್ಟ್ ಸಾಧ್ಯತೆ ಇದೆ. ಓಕೆ ಯಾಕಂದರೆ ಮನಸ್ಸನ್ನು ಉಪಯೋಗಿಸ್ಕೊಂಡು ಏನು ಬೇಕಾದರೂ ಮಾಡ್ಬೋದು. ಓಕೆ ಹಾಗಾಗಿ ಆ ಜೀನ್ ಸಮಸ್ಯೆ ಇದ್ರೂ ಸರಿ ಮಾಡ್ಬೋದು. ಬಟ್ ಆ ಮಗು ಹುಟ್ಟಿದ ಮೇಲೆ ಕಷ್ಟ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ. ಓಕೆ ಹುಟ್ಟೋಕ್ಕೆ ಮುಂಚೆ ಅಂದರೆ ತಾಯಿ ಗರ್ಭದಲ್ಲಿ ಆ ಮಗು ಬೆಳೀತಿರುವಾಗ, ಓಕೆ ಉದಾಹರಣೆಗೆ 1.5 ತಿಂಗಳು 2 ತಿಂಗಳು ಆ ಸ್ಟೇಜಲ್ಲೇ ನಮಗೆ ಗೊತ್ತಾದ ಪಕ್ಷದಲ್ಲಿ ನಾವು ನಮ್ಮ ಮನಸ್ಸನ್ನು ಉಪಯೋಗಿಸಿ ಆ ಜೀನನ್ನು ಆಲ್ಟ್ರ್ ಮಾಡೋಕ್ಕೂ ಸಾಧ್ಯ. ನಾನು ಯಾವುದಕ್ಕೂ ಹಾಗೇ ಆಗತ್ತೆ ಅಂತ ಸಣ್ಣ ವಿಷಯಕ್ಕೂ ಹೇಳಲ್ಲ, ಓಕೆ ಗ್ಯಾರಂಟಿ ಅಂತ ಹೇಳೋದಿಲ್ಲ. Okay. ಬಟ್ ಜನರಲಿ ಇಟ್ ವರ್ಕ್ಸ್. ಆರೋಗ್ಯಕರವಾದಂತ ಗಂಜಿನ್ ಮಾಡ್ತಾ ಇದ್ರೆ ನೋಡೋಣ ಗುರುಜಿ ಏನಾಗಿದೆ ಅಂತ. ನೋಡೋಣ ಗುರುಜಿ. ಶೋರ್. ಓಹೋ, ಇದಕ್ಕೆ ಇವಾಗ ಸ್ವಲ್ಪ ಅಷ್ಟು ಹಚ್ಬೇಕಾಗುತ್ತೆ. ಹಚ್ಚೋಣ, ಒಂದು ಬಾಯ್ಲ್ ಹಾಕಬೇಕು. ಕಾಯಿ ಗಸಗಸೆನ ಏನು ಗ್ರೈಂಡ್ ಮಾಡ್ಕೊಂಡಿದ್ವೋ ಓಕೆ, ಅದನ್ನ ಇದಕ್ಕೆ ಹಾಕೋಣ. ಹಾಕ್ಬಿಡಿ. ನೀರೇನಾದ್ರು ಬೇಕಾಗುತ್ತೆ ಸ್ವಲ್ಪ? ಸಾಕು ಸಾಕು ಸಾಕಲ್ಲ? ಸಾಕು ಸಾಕು. ಇದಕ್ಕೆ ಉಪ್ಪಿನಕಾಯಿ ಅಥವಾ ಮಾವಿನಕಾಯಿ ಗೊಜ್ಜು, ಈಗ ಶುರು ಆಯಿತು ಮಾವಿನಕಾಯಿ. ಶುರು ಆಯ್ತಲ್ಲ ಗುರುಜಿ? ಹೌದು, ಮಾವಿನಕಾಯಿ ಗೊಜ್ಜು ಭಾಳ ಬ್ಯೂಟಿಫುಲ್ ಆಗುತ್ತೆ. ಇದಕ್ಕ ಗುರುಜಿ ಹೌದು. ಕಾಂಬಿನೇಷನ್? ಎಸ್. ಈ ಸಾಮೆನ ಹಾಕಿ ಒಳ್ಳೆ ಒಂದು ಗಂಜಿಯನ್ನ ಗುರುಜಿ ಮಾಡಿ ಕೊಡ್ತಾ ರುಚಿಗೆ ಇದ್ದಾರೆ. ತಕ್ಕ ಉಪ್ಪು ಹಾಕೋಣ. ಹಾಕಿದ್ವಿ. ಮಾಡೋಣ. ಸಾಮೆ ಗಂಜಿ ಬಹಳ ಒಳ್ಳೆಯ ಆರೋಗ್ಯಕ್ಕೆ. ಒಳ್ಳೆಯ ಆರೋಗ್ಯಕ್ಕೆ ಸಾಮೆ ಗಂಜಿ, ಊಟದಷ್ಟೇ ಗಂಜಿ. ಆಮೇಲೆ ಬೇಕಾದ್ರೆ ಸ್ವಲ್ಪ ಬೇರೆ ಏನಾದ್ರು ತಿನ್ಬಹುದು, ಆದರೆ ತಿನ್ಲೇಬೇಡಿ ಅಂತ ಏನು ಹೇಳ್ತಾ ಇಲ್ಲ. ಇದನ್ನ ಜಾಸ್ತಿ ತಿನ್ನಿ. ತರಕಾರಿ ಗಿರ್ಕಾರಿ ತಿನ್ಲಿ, ಮಿಕ್ಕಿದಿನ್ನೇನು ಬೇಡ. ಇದನ್ನ ತಿಂದ್ರೆ ಹೊಟ್ಟೆನೇ ಹಸಿಯಲ್ಲ, ಏನು ಬೇಕು ಅಂತ ನೆನ್ಸಲ್ಲ. ಇವತ್ತು ಮಾಡ್ಕೊಂಡು ಕುಡೀರಿ, ಆಮೇಲೆ ತಾನೇ ಕತೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಲಕೃಷ್ಣ ಗುರುಜಿಯವರು ಮಾಡಿಕೊಟ್ಟಂತಹ ಈ ಅದ್ಭುತವಾದಂತಹ ಸಾಮೆ ಗಂಜಿ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಸಾಮೆ ಗಂಜಿ ಮಾಡ್ಕೊಳ್ಳಿ. ಸಾಮೆ ಗಂಜಿ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಗಸಗಸೆ ಹಾಕಿ ಪುಡಿ ಮಾಡಿಕೊಳ್ಳಿ. ಒಂದು ಕುಕ್ಕರ್ಗೆ ನೀರು, 1 ಗಂಟೆ ನೆನೆಸಿದ ಸಾಮೆ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ ಇದಕ್ಕೆ ತೆಂಗಿನಕಾಯಿ ತುರಿ, ಗಸಗಸೆ ಪುಡಿ
ಉಪ್ಪು ಹಾಕಿ ಕುದಿಸಿದರೆ ಸಾಮೆ ಗಂಜಿ ಕುಡಿಯಲು ರೆಡಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಲಕೃಷ್ಣ ಗುರುಜಿಯವರು ಸಾಮೆ ಗಂಜಿಯನ್ನು ಮಾಡಿದರೆ. ಇದು ಸಾಮೆ ಪಾಯಸ ಅನ್ಬೋದು, ಅದಕ್ಕಿಂತ ಗಟ್ಟಿ ಆಗ್ಬಿಟ್ಟಿದೆ ಗುರುಜಿ ಇದು. ಆಕ್ಚುಲಿ ಗಂಜಿ ಅಂದರೆ ಇದು ಸ್ವಲ್ಪ ನೀರಾಗಿರ್ಬೇಕೇನೋ ಗುರುಜಿ. ನಾವೆಲ್ಲ ನಾರ್ಮಲಿ ಇದೇ ಥರನೇ. ಹೌದಾ? ಹೌದು, ಗಂಜಿಯಿಂದ ಇಷ್ಟಿರುತ್ತೆ, ಕರೆಕ್ಟ್ ಕನ್ಸಿಸ್ಟೆನ್ಸಿ. ಓಕೆ, ಇದಕ್ಕೇನೋ ಪಕ್ಕದಲ್ಲಿ ಏನೋ ಕೊಟ್ಟಿದ್ದೀರಿ. ಹಾಂ, ಇದು ಮಾವಿನಕಾಯಿ ಗೊಜ್ಜು. ಮಾವಿನಕಾಯಿ ಗೊಜ್ಜೆ. ಹೌದು, ಉಪ್ಪಿನಕಾಯಿ ಕೂಡ ಚೆನ್ನಾಗಿ. ಹೌದೌದು. ಓಕೆ, ಟೇಸ್ಟ್ ಮಾಡ ಗುರುಜಿ. ಶೋರ್. ಮಾವಿನಕಾಯಿ ಗೊಜ್ಜು ಚೆನ್ನಾಗಿದೆ. ವೆರಿ ಗುಡ್ ಗುರುಜಿ, ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಹಂಗೆ ತಿಂದರೆ ಗೊತ್ತಿಲ್ಲ. ತಿಂದು ನೋಡಿ, ಅಷ್ಟು ರುಚಿ ಇರಲ್ಲ. ತಿಂದ್ರಿ ಕೊಡಿ ಗುರುಜಿ. ಓಹೋ, ಈ ಥರ ಗೊಜ್ಜೆಲ್ಲ ಸಿಕ್ಬಿಟ್ರೆ. ಓಹೋ, ಈ ಮೆಣಸಿನ್ಕಾಯ್ದು ಒಂದು 2-3 ಇದ್ರೆ ಇದ್ರೊಳಗಡೆ. ಒಂಥರ ಬಾಯಿ ರುಚಿ ಕೊಡ್ತಾ ಇದೆ. ಬೇರೆಲ್ಲ ತಿಂದು ಇದನ್ನ ಈ ರೀತಿ ತಿಂದರೆ ಹೆಂಗಿರಬೇಕು ಅನ್ಸುತ್ತೆ ಅಂದರೆ ತಿನ್ಕೊಳ್ಳಿ ಒಂದ್ಸರಿ. ಆರೋಗ್ಯಗಳಿಗೆ ತುಂಬ ಇಂಪಾರ್ಟೆಂಟು. ನಾಲ್ಗೆ ರುಚಿ ಆ ಕಡೆ ಇಡೋಣ, ಆದರೂ ಆರೋಗ್ಯ ಚೆನ್ನಾಗಿರೋ ತಾನೇ ನೀವು ಬೇರೆ ನಾಲ್ಗೆ ರುಚಿ ತಿನ್ನಕ್ಕೆ ಸಾಧ್ಯ. ಆರೋಗ್ಯನೇ ಸಿಗಲ್ಲ ಅಂದ್ರೆ ಜೀವನ ಪರ್ಯಂತ ಇದೇ ತಿಂತಾ ಇರ್ಬೇಕಪ್ಪ. ತಿನ್ನಕ್ಕೂ ಆಗಲ್ಲ, ಇದು ತಿನ್ನಕ್ಕಾಗಲ್ಲ ಆಮೇಲೆ. ಓಕೆ ಗುರುಜಿಯವ್ರನ್ನ ಭೇಟಿ ಮಾಡಬೇಕು ಅಂತ ಅನ್ಕೊಂಡಿರೋರಿಗೆಲ್ಲ ಗುರುಜಿಯವರ ನಂಬರ್ನ ತಿಳಿಸ್ತಾ ಇದ್ದೀನಿ. 9886756292. ಮತ್ತೊಂದು ಲ್ಯಾಂಡ್ಲೈನ್ ನಂಬರ್ 08026658292. ಈ ನಂಬರ್ಗೆ ಫೋನ್ ಮಾಡಿ ಬಾಲಕೃಷ್ಣ ಗುರುಜಿ ಸಿಗ್ತಾರೆ. ನಿಮ್ಗೇನಾದರೂ ಪ್ರಶ್ನೆಗಳಿದ್ರೆ ಡೈರೆಕ್ಟ್ ಆಗಿ ಅವ್ರ ಜೊತೆ ಮಾತಾಡಿ ಅವ್ರನ್ನ ನೋಡೋಕ್ಕೆ ಈ ನಂಬರ್ಗಳು ಸಿಗುತ್ತೆ, ಮಾತಾಡ್ಬೋದು. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ ಗುರುಜಿ, ಗುಡ್. ಖುಷಿ ಆದಂಥದ್ದು. ಥ್ಯಾಂಕ್ ಯು ಗುರುಜಿ. ಇದನ್ನ ಖಾಲಿ ಮಾಡ್ಬಿಟ್ಟೆ ಹೋಗ್ತೀನಿ ಗುರುಜಿ. ಶೋರ್ ಶೋರ್. ಥ್ಯಾಂಕ್ ಯು ಗುರುಜಿ. ಬಾಯ್ ಗುರುಜಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಗೊಜ್ಜು ಅದ್ಭುತವಾಗಿದೆಯಪ್ಪ. ಬೇಜಾರು ಪಡ್ಕೊಳ್ಳೋ ಸೀನೇ ಇಲ್ವೇನೋ. ಚಟ್ನಿ ಪುಡಿ ಅಕ್ಕಿ ರೊಟ್ಟಿ ಮಾಡ್ಕೊಂಡು ತಿನ್ನಿ ಮುರಳಿ. ಆ ಚಟ್ನಿ ಪುಡಿ ಇಟ್ಕೊಂಡು ತಿಂದರೆ ಸಾರು ಚೆನ್ನಾಗಿದೆ ಇರ್ಬೇಕಾದ್ರೆ ಹಾಕೊಂಡು ತಿನ್ಬೋದು, ಮೊಸರನ್ನಕ್ಕೆ ಹಾಕೊಂಡು ತಿನ್ಬೋದು, ರೊಟ್ಟಿಗೆ ಹಾಕೊಂಡು ತಿನ್ಬೋದು, ಚಪಾತಿಗೆ ಹಾಕೊಂಡು ತಿನ್ಬೋದು. ಥರ ಅದು ದಶಗುಣಿ ಥರ ಇದ್ದಾಗೆ ಎಲ್ಲ ಗುಣಗಳೊಳಗಿದೆ ಅಂತ ಒಳ್ಳೆ ಚಟ್ನಿ ಪುಡಿನ ತೋರಿಸ್ಕೊಡ್ತೀನಿ ಅಂತ ಅಯ್ಯಂಗಾರು ಇಲ್ಲೇ ಕೂತ್ಬಿಟ್ಟಿದ್ದಾರೆ. ಅವ್ರೇನು ಹೋಗಂಗೆ ಕಾಣ್ತಾ ಇಲ್ಲ. ಅಯ್ಯಂಗಾರ ಬನ್ನಿ ಸರ್. ನಮಸ್ಕಾರ ಸರ್. ಬನ್ನಿ ಸರ್, ನಿಮ್ಮ ಚಟ್ನಿ ಪುಡಿ ನೋಡಬೇಕು ಅಂತ ನಾವೆಲ್ಲ ಕಾಯ್ತಾ ಇದೀವಿ. ಏನು ಚಟ್ನಿ ಪುಡಿ ಮಾಡ್ತಿದ್ದೀರಾ ಅಯ್ಯಂಗಾರೆ? ಸರ್, ಕಡಲೆಬೇಳೆ ಚಟ್ನಿ ಪುಡಿ, ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಚಟ್ನಿ ಪುಡಿ. ಏನಕ್ಕೆ ಚೆನ್ನಾಗಿರ್ತದೆ? ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸರ್. ಮಸಾಲೆ ದೋಸೆ ಮೇಲೂ ಹಾಕ್ಕೊಂಡು ತಿನ್ಬೋದು, ಚಪಾತಿಗೆ ಸೈಡ್ನಲ್ಲಿ ಹಾಕ್ಕೊಂಡು ತಿನ್ಬೋದು, ಇಡ್ಲಿಗೆ ಅದಕ್ಕೆ ಎಣ್ಣೆ ಅಥವಾ ತುಪ್ಪ ಮಿಕ್ಸ್ ಮಾಡಿ ಚಟ್ನಿ ಅವೆಲ್ಲ ಇದ್ದೇ ಇರುತ್ತೆ ಸೈಡ್. ಓಕೆ, ಇದು ಈಗ ತಮಿಳ್ನಾಡಲ್ಲೆಲ್ಲ ಈ ಚಟ್ನಿ ಪುಡಿ, ಆಮೇಲೆ ಇನ್ನೊಂದು ಪುಡಿ ಮಾಡ್ತಾರೆ. ಇದು ತಮಿಳ್ನಾಡಿನ ಚಟ್ನಿ ಪುಡಿನಾ? ಇಲ್ಲ ಅಯ್ಯಂಗಾರ ಚಟ್ನಿ ಪುಡಿ. ಚಟ್ನಿ. ಓಕೆ, ಮಾಡಕ್ಕೆ ಏನಿದೆ ಹೇಳಿ ಸರ್. ಕಡಲೆಬೇಳೆ ಚಟ್ನಿ ಪುಡಿ ಬೇಕಾಗುವ ಸಾಮಗ್ರಿಗಳು: ಕಡಲೆಬೇಳೆ, ಉದ್ದಿನಬೇಳೆ, ಬೆಲ್ಲ, ಇಂಗು, ಹುಣಸೆ ಹಣ್ಣು, ಗುಂಟೂರು ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಒಣ ಕೊಬ್ಬರಿ ತುರಿ, ಕರಿಬೇವು, ಉಪ್ಪು, ಎಣ್ಣೆ. ಒಂದು ಬಾಣಲಿ ಕೊಡಿ ಸರ್. ಏನಕ್ಕೆ ಸರ್ ಬಾಣಲಿ? ಹುರಿಯೋಕ್ಕೆ. ಓಕೆ, ಎಣ್ಣೆ ಗಿಣ್ಣೆ ಹಾಕೋಬೇಕಾ? ಏನು ಹಾಕೋಬೇಕು? ಸ್ವಲ್ಪ ಎಣ್ಣೆ ಹಾಕ್ಬೇಕು ಸರ್. ಈ ಮಾಮಿ ಎಲ್ದಿ ಏನು ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಹಾಂ, ಸಾಕು ಸರ್, ಸಾಕಾ? ಸಾಕು. ತುಂಬ ಎಣ್ಣೆ ಆದ್ರೂ ಒಂಥರ ಮುದ್ದೆ ಥರ ಮುದ್ದೆ ಥರ ಆಗ್ಬಿಡುತ್ತೆ. ಆಮೇಲೆ ಅದು ಪುಡಿ ಥರ ಕಾಣಲ್ಲ, ಪುಡಿ ಥರ, ಪೇಸ್ಟ್ ಥರ ಕಾಣುತ್ತೆ. ಎಸ್ ಸರ್, ಹಾಕೋಬೋದು. ಹಾಕೊಳ್ಳಿ ಸರ್. ಕಡಲೆಬೇಳೆ ಮೇನ್ ಸರ್ ಇದಕ್ಕೆ. ಕಡಲೆಬೇಳೆ 1 ಕಪ್ಪಷ್ಟು ಕಡಲೆಬೇಳೆ ಸರ್. ಓಕೆ ಸರ್, ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಹಾಕಿ ಸರ್. ನಾವು ಕಡಲೆಬೇಳೆ ಎಷ್ಟು ತಗೋತೀವೋ ಅದರ ಕಾಲು ಭಾಗ, ಕಾಲು ಪ್ರಮಾಣದ ಉದ್ದಿನಬೇಳೆ ಸರ್. ಓಕೆ ಸರ್. ಹುರ್ಕೊಳ್ಳೋ ಉದ್ದೇಶ ಇಷ್ಟೇ, ಕಾಳಲ್ಲಿ ಇರ್ತಕ್ಕಂಥ ತೇವಾಂಶಗಳೆಲ್ಲ ಹೋಗಿ ಹುರಿದಾಗ ಚೆನ್ನಾಗಿ ಪೌಡ್ರ್ ಆಗಲಿ ಅನ್ನೋ ಉದ್ದೇಶಕ್ಕಷ್ಟೇ ಹುರ್ಕೊಳ್ಳೋದು. ಇಲ್ಲ ಸರ್, ಮತ್ತೆ ಹಸ್ಕಲ್ ವಾಸನೆ ಹೋಗ್ಬೇಕು. ಇದ್ರೊಳಗೆ ವಾಸನೆ ಹೋಗ್ಬೇಕು ಅಂದ್ರೆ ಯಾವುದೇ ಕಾಳುಗಳಲ್ಲಿ ಹಸ್ಕಲ್ ವಾಸನೆ ಇರುತ್ತೆ. ಓಕೆ, ಅದು ಹೋಗ್ಬೇಕು ಅಂತಂದ್ರೆ ಚೆನ್ನಾಗಿ ಹುರಿಬೇಕು. ಎಣ್ಣೆ ಹಾಕ್ಬಿಟ್ಟು ಹುರಿಬೇಕು. ಹುರಿದಾಗಲೇ ಅದಕ್ಕೆ ಪರಿಮಳ ಬರೋದು. ಓಕೆ ಸರ್, ಕರಿಬೇವು ಹಾಕ್ತಾ ಇದ್ದೀನಿ. ಹಾಕಿ ಸರ್. ಸರ್, ಹಿಂಗೆ ಹಾಕ್ತಾ ಇದ್ದೀನಿ. ಹಾಕಿ. ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಇಂಗು. ಈ ಚಟ್ನಿ ಪುಡಿಲಿ ಹಾಂ, ಇಂಗಿನ ಘಮ ಇರ್ಬೇಕು, ಚೆನ್ನಾಗಿರ್ಬೇಕು ಸರ್. ಓಕೆ. ಇನ್ನೇನು ಹಾಕ್ತೀರಿ ಇದಕ್ಕೆ? ಇದಕ್ಕೆ ಇದು ಚೆನ್ನಾಗಿ ಹುರಿದ ಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ, ಓಕೆ, ಗುಂಟೂರು ಮೆಣಸಿನ್ಕಾಯಿ, ಓಹೋ, ಮತ್ತು
ಅಂದ್ರೆ ಬೇಸಿದು ಕಡಲೆ ಬೇಳೆ ಚಟ್ನಿ ಪುಡಿನೇನೆ. ಹೌದು ಸರ್, ಕಡಲೆಬೇಳೆ ಉದ್ದಿನ ಬೇಳೆ ಹಾಕಿದ್ರು ಓಕೆ ಒಂದು ಪ್ರಶ್ನೆ ಇದು ಇನ್ಯಾವ ತರ ಚಟ್ನಿ ಪುಡಿ ಮಾಡ್ತೀವಿ ಸರ್? ಶೇಂಗಾ ಚಟ್ನಿ ಪುಡಿ ಮಾಡ್ಬೋದು, ಆಯ್ತು. ಬರೀ ಉದ್ದಿನ ಬೇಳೆ ಚಟ್ನಿ ಮಾಡ್ಬೋದು. ಆಮೇಲೆ ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ. ಕರ್ಬೇವಿನ ಸೊಪ್ಪು ಪ್ರಧಾನ ಅದು. ಈ ಆಂಧ್ರಾಗ್ ಹೋಗಿದ್ರೆ ಅವ್ರ ಚಟ್ನಿ ಪುಡಿಗಳು ಸ್ವಲ್ಪ ಡಿಫ್ರೆಂಟ್, ನಮ್ಮ ಚಟ್ನಿ ಪುಡಿಗಿಂತ ಸ್ವಲ್ಪ ಬೇರೆ ತರ ಇದೆ. ಖಂಡಿತ ಸರ್. ಗನ್ ಪೌಡರ್ಗಳಂತ ಕರೀತಾರೆ. ಹೌದು. ಬಿಡಿ 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 ಹೆಂಗಾರೆ ಚೆನ್ನಾಗಿ ಹೊರಿತೀರಿ ಸರ್, ಅಯ್ಯೋ. ಕಲಿಬೇಕು ಸರ್ ನೀವು. ನಾವು ಚೆನ್ನಾಗಿ ಕೆಂಪಾಗ್ಬೇಕು ಸರ್ ಕಡಲೆಬೇಳೆ ಇದು. ಹೌದಾ? ಓಕೆ ಓಕೆ ಓಕೆ. ಒಳ್ಳೆ ಚಟ್ನಿ ಪುಡಿ, ಅದಕ್ಕೆ ಅಕ್ಕಿ ರೊಟ್ಟಿ ಮೇಲೆ ಚಟ್ನಿ ಪುಡಿ, ಸಾಧ್ಯವಾದರೆ ಸ್ವಲ್ಪ ತುಪ್ಪ ಇಲ್ಲಾಂದ್ರೆ ಸ್ವಲ್ಪ ಮೊಸರು ಇಲ್ಲಾಂದ್ರೆ ಸ್ವಲ್ಪ ಎಣ್ಣೆ, ಏನು ಇಲ್ಲ ಅಂದ್ರೆ ಹಂಗೆ ಚಟ್ನಿ ಪುಡಿ ಎತ್ಕೊಂಡು ತಿಂತಾ ಇದೆ, ಅದು ಮಜಾನೇ ಬೇರೆ. ಬಟ್ ಗಟ್ಟಿಯಾದಂಥ ಮೊಸರನ್ನ ಆ ಚಟ್ನಿ ಪುಡಿಗೆ ಹಾಕೊಂಡು ಒಂದ್ಸರಿ ತಿನ್ನೋಡಿ ಅಕ್ಕಿ ರೊಟ್ಟಿಗೆ. ಸರ್ ಮೆಣಸಿನ್ಕಾಯಿ ಹಾಕ್ತೀನಿ. ಹಾಕಿ ಸರ್. ಗುಂಟೂರು ಮೆಣಸಿನ್ಕಾಯಿ ಖಾರ ಇರಲಿಲ್ವ ಸರ್ ನಿಮಗೆ? ಸ್ವಲ್ಪ ಇರಲಿ, ಚಟ್ನಿ ಪುಡಿ ಅಂದರೆ ಸ್ವಲ್ಪ ಖಾರ ಇರಬೇಕು. ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ 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 ಸ್ವಲ್ಪ ಮುರಿದಾಕ್ತೀನಿ ಸರ್, ಕಲರ್ಗೋಸ್ಕರ. ಕಲರು ಒಂದೇ ಅಲ್ಲ ಸರ್, ಹಾಂ, ಬ್ಯಾಡಿಗೆ ಮೆಣಸಿನ್ಕಾಯಿ ರುಚಿ ಕೊಡುತ್ತೆ. ಓಕೆ ಸರ್. ಓಹೋ, ಘಾಟ್ ಬರ್ತಾ ಇದೆ. ಹಾಂ, ಘಾಟ್ ಶುರು ಆಯಿತು. ತರ್ತರಿಯಾಗಿರ್ತಾ ತುಂಬ ನೈಸ್ ಆಗಬೇಕಪ್ಪ ಪೌಡರ್. ತರ್ತರಿ ಇರಬೇಕು ಸರ್ ಅಲ್ವೇ? ತುಂಬ ನೈಸ್ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಕಡಲೆಬೇಳೆ ಎಲ್ಲ ಕಲರ್ ಚೇಂಜ್ ಆಗ್ತಾ ಇದೆ. ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನ. ಓಕೆ. ತುಂಬ ಈ ಚಟ್ನಿ ಪುಡಿ ಎಲ್ಲ ತುಂಬ ಸಪ್ಪೆ ಆಗ್ಬಿಟ್ರೆ, ಉಪ್ಪಿನಕಾಯಿ ಖಾರ ಜಾಸ್ತಿನೇ ಇರಬೇಕು. ಸಪ್ಪೆ ಆಗ್ಬಿಟ್ರೆ ಏನು ಚೆನ್ನಾಗಿರುತ್ತೆ? ಚಾನ್ಸೇ ಇಲ್ಲ. ಸಪ್ಪೆ ಬೇಕು ಅಂದವರು ಹಸಿರು ಮೆಣಸಿನ್ಕಾಯಿ ಇದು ಮೆಣಸಿನ್ಕಾಯಿನ ಕಮ್ಮಿ ಮಾಡ್ಕೋಬೋದು. ಓಕೆ ಸರ್. ಅವರವರ ಭಾವಕ್ಕೆ ಅವರವರ ರುಚಿಗೆ ಅಷ್ಟೇ. ರುಚಿಗೆ ಕಲರ್ ಚೇಂಜ್ ಆಯ್ತು ಸರ್? ಹೌದು ಸರ್, ಇನ್ನು ಸ್ವಲ್ಪ ಆಗ್ಬೇಕು ಸರ್. ಇನ್ನೂ ಸ್ವಲ್ಪ ಆಗಬೇಕಾ? ಹೌದು ಸರ್. ಇಡ್ಲಿ. ಎಸ್, ಇನ್ನೇನು ಹಾಕಬೇಕು? ಹುಣಸೆ ಹಣ್ಣು ಮುರಿದು ಹಾಕ್ತೀನಿ. ಹಾಕಿ. ಹುಣಸೆ ಹಣ್ಣು ಅದರಲ್ಲೇ ಹುರಿಬೇಕು ಸರ್. ಹಾಕಿ. ಉಪ್ಪು, ಹುಳಿ, ಖಾರ ಕರೆಕ್ಟಾಗಿರ್ಬೇಕು. ಬೆಲ್ಲ, ಇದಕ್ಕೆ ಬೆಲ್ಲನೂ ಹಾಕಬೇಕು. ಓಕೆ. ಸಾಕು ಸರ್. ಸಾಕಾ? ಕೊಬ್ಬರಿ ಹಾಕ್ತಾ ಇದ್ದೀನಿ. ಹಾಕ್ಬಿಡಿ. ಕೊಬ್ಬರಿನೂ ಹಾಕ್ಬೇಕಾ ಇದಕ್ಕೆ? ಹೌದು ಸರ್. ಓಹೋ, ಏನು ಚಟ್ನಿ ಪುಡಿ ಒಂದು ತಿಂಗಳಿಗಾಗುತ್ತೇನೋ ಇದು. ಸರ್ ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡ್ಬಿಡಿ. ಏನದು? ಬೆಲ್ಲ ಸರ್. ಓಕೆ, ಸ್ವಲ್ಪ ಬೆಲ್ಲ ಸಾಕು ಹಂಗಾರೆ. ಹಾಂ, ಒಳ್ಳೆ ಕತೆ ಆಯಿತು. ಈ ಖಾರಕ್ಕೆ ಅಷ್ಟು ಬೆಲ್ಲ ಜಾಸ್ತಿ ಅಂತ ಅಲ್ಲ ಸರ್. ಹೌದಾ? ಹಾಂ, ನೋಡಿ ತಿಂದು ನೋಡಿದ್ಮೇಲೆ ಹೇಳ್ತೀರಾ ನೀವೇನು. ಆಹಾ ಸರ್ ನಾನು ಉಪ್ಪು ಹಾಕಿಲ್ಲ, ಇವಾಗ ಹಾಕೋಬೇಕಾ? ಉಪ್ಪು ಹಾಕ್ತಾ ಇದ್ದೀನಿ. ಓಕೆ ಸರ್. ಎಷ್ಟು ದಿನ ಇಟ್ಕೋಬೋದು? ನೀವು 2 ತಿಂಗಳು ಇಡಿ ಸರ್, ಏನೂ ಆಗಲ್ಲ. ಖಂಡಿತ ಏನಾಗಲ್ಲ. ಯಾಕೆಂದರೆ ಎಲ್ಲಾದರೂ ಚೆನ್ನಾಗಿ ಹುರಿಬೇಕು. ಓಕೆ ಸರ್. ಚೆನ್ನಾಗಿ ಹುರಿದಿದ್ದಷ್ಟು ಜಾಸ್ತಿ ದಿನ ಬಾಳಿಕೆ ಬರುತ್ತೆ. ಹೌದು ಸರ್. ಹೌದು ಸರ್. ಅಷ್ಟೇನಾ? ಇನ್ನು ಚೂರು ಸರ್. ಹಾಂ, ರೆಡಿ ಸರ್. ಹಾಂ, ಕೊಡಿ ಸರ್ ಹಾಕ್ತಾ ಇದ್ದೀನಿ. ಹಾಕಿ ಸರ್. ರೊಟ್ಟಿ ತಟ್ಕೊಡಿ ಬೇಗ, ಹೆಂಚು ಕಾಯ್ತಾ ಇದೆ. ಖಂಡಿತ ಸರ್. ಸರ್ ಇದು ಯಾವ ಹಿಟ್ಟು ಗೊತ್ತಾಯ್ತಾ? ಗೊತ್ತಾಯ್ತು. ಕೊಳಕಟ್ಟೆಗೆ ಮಾಡಿದಂಥ ಉಳಿದಂಥ ಹಿಟ್ಟಿಗೆ ಸ್ವಲ್ಪ ಮೆಣಸಿನ್ಕಾಯಿ, ಕೊತ್ತಂಬರಿ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಬೇಕಾದ್ರೆ ಹಾಕೋಬೋದು, ಏನು ಬೇಕಾದ್ರೆ ಹಾಕೋಬೋದು. ಜೀರಿಗೆ, ಯಾವುದು ಬಿಸಾಕೋ ಸೀನೇ ಇಲ್ಲ ನಮ್ಮ ಹತ್ರ. ಹಾಕಿ ಸರ್. ಓಹೋ, ಕೈಲೇ ತಟ್ಟಿಂಗಾ? ಕೈಲೇ ತಟ್ಟಿಂಗ್ ಸರ್. ಓಕೆ. ಕಳ್ಕೊಟ್ಟೆ ರೊಟ್ಟಿ ಇದು. ಆ ರೊಟ್ಟಿಗೆ ಆ ಚಟ್ನಿ ಪುಡಿಗೆ ಮಜಾ ಇರೋದು. ಹಾಕಿ ಸರ್. ಹಾಕ್ಲಾ ಸರ್? ಹಾಕ್ಬಿಡಿ ಸರ್. ಬಿಟ್ಟು ಸ್ವಲ್ಪ. ಸರ್ ಚಟ್ನಿ ಪುಡಿ, ಕಡಲೆ ಬೇಳೆ ಮತ್ತು ಉದ್ದಿನ ಬೇಳೆಯನ್ನು ಹಾಕಿ ಮಾಡಿರ್ತಕ್ಕಂಥ ಅದ್ಭುತವಾಗಿರುವಂಥ ಚಟ್ನಿ ಪುಡಿ. ದೋಸೆ, ಇಡ್ಲಿ, ಚಪಾತಿ ಏನಿಗೆ ಬೇಕಾದ್ರೆ ಹಾಕೊಂಡು ತಿನ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಅದು ಕೊಡಿ. ಅಕ್ಕಿ ರೊಟ್ಟಿ ಸರ್. ಅಕ್ಕಿ ರೊಟ್ಟಿನ ತಟ್ಕೊಂಡು ಅದ್ರ ಮೇಲೆ ಹಿಂಗೆ ಹಾಕ್ಕೊಂಡು ತಿನ್ಕೋಬೋದು. ನಮ್ಮ RR ಕ್ಯಾಟರ್ಸ್ ಏನಾದ್ರು ಮಾಡಿರುವಂಥದ್ದು. ಓಕೆ, ಈ ಚಟ್ನಿ ಪುಡಿ, ಈ ಅಕ್ಕಿ ರೊಟ್ಟಿ, ಇದನ್ನೆಲ್ಲ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ ಚಟ್ನಿ ಪುಡಿ. ಕಡಲೆಬೇಳೆ ಚಟ್ನಿ ಪುಡಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಇಂಗು ಹಾಕಿ ಹುರಿದು ಗುಂಟೂರು ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಹುಣಸೆ ಹಣ್ಣು, ಒಣ ಕೊಬ್ಬರಿ ತುರಿ, ಬೆಲ್ಲ ಹಾಕಿ ಹುರಿದು ಒಂದು ಪ್ಲೇಟ್ಗೆ ಹಾಕಿ ಇದಕ್ಕೆ ಉಪ್ಪು ಸೇರಿಸಿ
ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಈಗ ಕಡಲೆಬೇಳೆ ಚಟ್ನಿ ಪುಡಿ ತಿನ್ನಲು ರೆಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ RR ಕ್ಯಾಟರ್ಸ್ ರಂಗನಾಥ್ ಅವರು ಒಂದು ಒಳ್ಳೆ ಚಟ್ನಿ ಪುಡಿ, ಯೂನಿವರ್ಸಲ್ ಚಟ್ನಿ ಪುಡಿ. ಇದು ಏನಕ್ಕೆ ಬೇಕಾದ್ರೆ ಹಾಕೋಬೋದು. ಇದು ಹೆಂಗೆ ಗೊತ್ತಾ, ಇದು ತಿನ್ನಕ್ಕೆ ಅಭ್ಯಾಸ ಆಗ್ಬಿಡ್ತು ಅಂದರೆ, ಉಪ್ಪಿಟ್ಟು ಮಾಡೋದ ತಗೊಂಬ, ಚಿತ್ರಾನ್ನ ಮಾಡೋದ ತಗೊಂಬ, ಇಡ್ಲಿ ಮಾಡಿದ್ರು ಬೇಕು, ಮೊಸರನ್ನಕ್ಕೂ ಬೇಕು, ಸಾರನ್ನಕ್ಕೂ ಬೇಕು, ಸಾರು ಬೇಡ ತುಪ್ಪ ಹಾಕ್ಕೊಂಡು ತಿನ್ನಕ್ಕೆ ಬೇಕು, ಹಿಂಗೆಲ್ಲ ಆಗ್ಬಿಡುತ್ತೆ. ಅದರಿಂದ ಇದು ಸ್ವಲ್ಪ ಜಾಸ್ತಿ ಅಡಿಟ್ ಆಗೋದೇ ಜಾಸ್ತಿ ಇದಕ್ಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚಟ್ನಿ ಪುಡಿ ತಿನ್ನಬೇಕು ಅಂದರೆ ಗಟ್ಟಿ ಮೊಸರು ಇರಬೇಕು, ಇಲ್ಲ ಅಂದರೆ ನಮ್ಮ ಶ್ರೀಕೃಷ್ಣ ಗೀ ಇರಬೇಕು. ಹಾಕೊಳ್ಳ? ಖಂಡಿತ ಸರ್, ಓಕೆ, ಟೇಸ್ಟ್ ಮಾಡಲಾ? ಖಂಡಿತ ಸರ್. ಬರೀ ಚಟ್ನಿ ಪುಡಿ ತಿನ್ನು ನೋಡಿ ಸರ್, ಸ್ವಲ್ಪ ಸರಿಯಾಗಿ. ತುಂಬ ನೈಸ್ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಒಳ್ಳೆ ಒಂದು ಚಟ್ನಿ ಪುಡಿ, ಅಕ್ಕಿ ರೊಟ್ಟಿ, ಈ ಥರ ಅಡುಗೆಗಳು ಬೇಕು. ಎಲ್ಲಿ ಹುಡ್ಕೋದು ಅಯ್ಯಂಗಾರನ್ನ? ಫೋನೇ ಸಿಕ್ಕಲ್ಲ ಸಾರ್, ಅಯ್ಯಂಗಾರ ತುಂಬ ಬ್ಯುಸಿ ಅಂದ್ಕೊಂಡಿದ್ದೀರಾ? ನೋ ಪ್ರಾಬ್ಲಮ್. ಅವ್ರ ನಂಬರ್ ಹೇಳ್ತಿದ್ರೆ ಹೇಳಿ ಸರ್. ನಂಬರು 9730666307. ಮಾಡೋ ನೀವು ಫೋನ್ ಎತ್ತೀರಾ? ಖಂಡಿತ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೆ ಅಡುಗೆ ಮಾಡ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆ ಚಟ್ನಿ ಪುಡಿ, ಒಳ್ಳೆ ಅಕ್ಕಿ ರೊಟ್ಟಿ, ಅದಕ್ಕೆ ಶ್ರೀಕೃಷ್ಣ ಗೀ, ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಚಟ್ನಿ ಪುಡಿ ಮಾಡಿದ್ರೆ ಗಮ್ಮನ್ಬೇಕು, ಈ ಲೊಡ್ ಬಿದ್ದೋಬಾರ್ದು. ಆ ಲೊಡ್ ಬಿದ್ದೋದ್ರೊಳಗೆ ಇದನ್ನು ಖಾಲಿ ಮಾಡಬೇಕು. ಏನು 6 ತಿಂಗಳು ಇಟ್ಕೊಂಡೆಲ್ಲ ತಿಂತಾ ಇದ್ರೆ ರುಚಿನೂ ಸಿಗಲ್ಲ, ಏನೂ ಸಿಗಲ್ಲ, ಬಿಸಾಕಬೇಕಾಗತ್ತೆ. ಒಂದು ವಾರ ಅಟ್ಲೀಸ್ಟು ಸಪ್ರೇಟಾಗಿ ಇಟ್ಕೊಂಡು ಮಾಡ್ತಾಯಿದ್ರೆ ಅದು ಮಜಾನೇ ಬೇರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಯ್ಯಂಗಾರರ ಸ್ಪೆಷಲ್. ಇಷ್ಟೊಂದು ಚೆನ್ನಾಗಿ ಮಾಡಿರೋದನ್ನ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ನಿಮ್ಮನೆ ಡಬ್ಬದಲ್ಲೂ ತುಂಬಿಸಿ ಇಟ್ಕೊಳ್ಳಿ. ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಾವು ಬರಬೇಕು ಕಾರ್ಯಕ್ರಮಕ್ಕೆ, ಭಾಗವಹಿಸಬೇಕು, ಅಡುಗೆ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿಗೋಸ್ಕರ ನಾನು ಕಾಯ್ತೀನಿ ತಿಳಿಸಿ. ನಮ್ಮ ಇವತ್ತಿನ ಒಗ್ಗಡ್ಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ